Good evening, my dear students. Myself Soumya Hende. This is Sanmarga classes. Today we are discussing metals and the non-metals. ಲೋಹಗಳು ಮತ್ತೆ ಅಲೋಹಗಳು ಅನ್ನೋ ಚಾಪ್ಟರ್ ನಾವು ಇವತ್ತು ಸ್ಟಡಿ ಮಾಡ್ತೀವಿ. ಅದರ ಸಿನಾಪ್ಸಿಸ್ ಏನು, ಲೋಹದ ಗುಣಲಕ್ಷಣ ಏನು, ಲೋಹಗಳು ಹೇಗೆ ವರ್ತಿಸ್ತವೆ, ಅದರ ಭೌತಿಕ ಗುಣಲಕ್ಷಣ ಏನು, ರಾಸಾಯನಿಕ ಗುಣಲಕ್ಷಣ ಏನು, ಮೆಟಲ್ ಅನ್ನೋದು ಅಂದ್ರೆ ಒಂದು ಮೆಟಲ್ ಅಂದ್ರೆ ಹೇಗಿರ್ಬೇಕು, ಈ ಎಲ್ಲದನ್ನ ನಾವು ಏನ್ ಮಾಡ್ತೀವಿ ಹೇಳಿ ಈ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಓಕೆ, ಸೊ ಮೆಟಲ್ಸ್ ನಾನ್ ಮೆಟಲ್ಸ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ನಿಮ್ಗೆ. ಸೊ ಅದರ ಸಿನಾಪ್ಸಿಸ್ ಮತ್ತೆ ಅದರ ಶಾರ್ಟ್ ಒಂದು ವ್ಯೂ ಅನ್ನ ನಾವು ಈ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗ್ತೀವಿ ಅಲ್ವಾ. ಸೊ ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ಅಂತ ಅದನ್ನ ಹೇಗೆ ಕ್ಲಾಸಿಫೈ ಮಾಡ್ತೀರಾ, ಮೆಟಲ್ಸ್ ಯಾವ ಗುಣಲಕ್ಷಣ ಇದ್ರೆ ಮೆಟಲ್ಸು, ಅದರ ಎಕ್ಸೆಪ್ಷನಲ್ ಕೇಸಸ್ ಏನು, ನಾನ್ ಮೆಟಲ್ಸ್ ಏನು, ಇವೆಲ್ಲದನ್ನ ನೀವು ಈ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡ್ಕೊಂಡು ಹೋಗ್ತೀರಾ. ಸೊ ನಮಗ್ ಗೊತ್ತಲ್ವಾ, ಇವತ್ತಿನ ದೈನಂದಿನ ಜೀವನದಲ್ಲಿ ಈ ಲೋಹಗಳು ಮತ್ತು ಅಲೋಹದ ಬಳಕೆ ನಮ್ಮಲ್ಲಿ ಎಲ್ಲ ಕಡೆ ಇದ್ದೇವೆ. ಈ ಲೋಹ ಮತ್ತೆ ಅಲೋಹಗಳಿಗೆ ಅದರದೇ ಆದ ಪ್ರಾಮುಖ್ಯತೆ ಇದೆ. ನಾವು ಬಳಸುವಂತಹ ಪಾತ್ರೆಗಳಿಂದ ಹಿಡಿದು ನಾವು ಯೂಸ್ ಮಾಡುವಂತಹ ಟೂತ್ ಪೇಸ್ಟ್ ವರೆಗೆ ಲೋಹ ಅಲೋಹಗಳಿಂದ ಕೂಡಿದವೆ. ಹಂಗಾದ್ರೆ ಈ ಲೋಹ ಅಲೋಹದಿಂದ ಕೂಡಿದ್ರೆ ಅದನ್ನ ನಾನು ಹೆಂಗೆ ಡಿವೈಡ್ ಮಾಡೋದು, ಹೆಂಗೆ ಅದನ್ನ ಇದು ಲೋಹ ಅಲ್ಲ ಅನ್ನೋದನ್ನ ವಿಂಗಡಿಸೋದು, ಇದೆಲ್ಲದನ್ನ ನಾವು ಕಲಿಬೇಕು ಅಥವಾ ತಿಳ್ಕೋಬೇಕು ಅಂದ್ರೆ ನಾವು ಲೋಹಗಳ ಬಗ್ಗೆ ಅಧ್ಯಯನ ಮಾಡ್ಬೇಕು, ಅಲೋಹಗಳ ಬಗ್ಗೆ ಅಧ್ಯಯನ ಮಾಡ್ಬೇಕು. ಆ ಲೋಹ ಅಲೋಹಗಳು ಹೇಗೆ ನಮ್ಮ ದೈನಂದಿನ ಜೀವನಕ್ಕೆ ಇಂಪಾರ್ಟೆಂಟ್ ಅನ್ನೋದನ್ನ ನಾವು ನೋಡ್ಕೋಬೇಕು. ಅರ್ಥ ಆಯ್ತಾ? ಸೊ ಇವೆಲ್ಲದನ್ನ ನಾವು ಇವತ್ತಿನ ತರಗತಿಯಲ್ಲಿ ಸ್ಟಡಿ ಮಾಡ್ತೀವಿ. ಓಕೆ, ಸೊ ಮೆಟಲ್ಸ್, ಲೋಹಗಳು ಆರ್ ದ ಮಟೀರಿಯಲ್ ದಟ್ ಆರ್ ಹಾರ್ಡ್. ಏನಾಗಿರುತ್ತೆ ಮೆಟಲ್ ಅಂದ್ರೆ ಅದ್ ಏನಿರುತ್ತೆ ಹೇಳಿ, ದೇ ಆರ್ ಹಾರ್ಡ್, ಲಸ್ಟರ್, ಮೇಲೇಬಲ್, ಡಕ್ಟೈಲ್, ಸೋನೋರಸ್, ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ ಅಲ್ವಾ. ಏನೇನಾಗಿರುತ್ತೆ ಹಂಗಾದ್ರೆ ಮೆಟಲ್ ಅಂದ್ರೆ ಏನು ಅಂತ ನಾವು ನೋಡಿದ್ವಿ ಹೇಳಿ. ಮೆಟಲ್ ಅಂದ್ರೆ ಏನಾಗಿರುತ್ತೆ ಹೇಳಿ, ಅಂದ್ರೆ ಹಾರ್ಡ್ ಆಗಿರುತ್ತೆ, ಗಟ್ಟಿಯಾಗಿರುತ್ತೆ, ಲಸ್ಟರ್ ಹೊಳಪಿರುತ್ತೆ, ಅದಕ್ಕೆ ಮೇಲಿಯೇಬಲ್ ಮೆದುವಾಗಿರುತ್ತೆ ಅದು, ಆಯ್ತಾ. ಮತ್ತು ಡಕ್ಟೈಲ್ ಏನ್ ಮಾಡ್ಬಹುದು ಹೇಳಿ, ದಾರವಾಗಿನೂ ಮಾಡ್ಬೋದು, ಶೀಟ್ ಹಾಳೆಯಾಗಿನೂ ಮಾಡ್ಬೋದು ಅದನ್ನ. ಸೋನೋರಸ್ ಧ್ವನಿವರ್ಧಕವಾಗಿ ಯೂಸ್ ಮಾಡ್ಬೋದು. ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ, ಶಾಖ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕವಾಗಿರುತ್ತೆ. ಸೊ ಇವನ್ನ ನಾವೆಂತ ಕರಿತೀವಿ, ಇದೆಲ್ಲಾ ಗುಣಲಕ್ಷಣವಿರುವಂತಹ ವಸ್ತುಗಳನ್ನ, ಮಟೀರಿಯಲ್ ಅನ್ನ ನೀವೇನಂತ ಕರಿತೀವಿ, ಲೋಹಗಳು ಅಥವಾ ಮೆಟಲ್ಸ್ ಅಂತ ಸ್ಟಡಿ ಮಾಡ್ತೀವಿ. ಉದಾಹರಣೆ, ಮೆಟಲ್ಸ್ ಆರ್ ಐರನ್. ಯಾವ್ಯಾವುದು? ಐರನ್ ಹೌದು, ಕಾಪರ್ ಹೌದು, ಅಲ್ಯೂಮಿನಿಯಂ ಹೌದು, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಇವೆಲ್ಲದೂ ಎದ್ರಲ್ಲಿ ಬರುತ್ತೆ ಹೇಳಿ, ಮೆಟಲ್ಸ್ ಅಲ್ಲಿ ಬರುತ್ತೆ. ಸೊ ನಮ್ಮ ಪಿರಿಯಾಡಿಕ್ ಟೇಬಲ್ ಏನ್ ಹೇಳುತ್ತೆ ಅಂತ ನೋಡೋಣ. ಪಿರಿಯಾಡಿಕ್ ಟೇಬಲ್ ಏನ್ ಹೇಳುತ್ತೆ, ಅಲ್ಕಲಿ ಮೆಟಲ್ ಅಂದ್ರೆ ಯಾವ ಮೆಟಲ್ಲು ಬೇಸ್ ಜೊತೆ ರಿಯಾಕ್ಟ್ ಮಾಡಿ, ಅಥವಾ ಯಾವ ಲೋಹ ಬೇಸ್ ಜೊತೆ ರಿಯಾಕ್ಟ್ ಮಾಡುತ್ತೋ, ಕ್ಷಾರಗಳ ಜೊತೆ ರಿಯಾಕ್ಟ್ ಮಾಡಿ ಅದರ ಹೈಡ್ರಾಕ್ಸೈಡ್ ಅನ್ನ ಕೊಡುತ್ತೋ ಅಂತದನ್ನ ಅಲ್ಕಲೀಸ್ ಅಂತ ಕರಿತೀವಿ. ಅಲ್ಕಲೈನ್ ಅರ್ತ್ ಮೆಟಲ್ಗಳು. ಅಲ್ಕಲೈನ್ ಅರ್ತ್ ಮೆಟಲ್ ಅಂದ್ರೆ ಈಗ ಮೆಗ್ನೀಷಿಯಂ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು, ಭೂಮಿಯ ಪದರದಲ್ಲಿ ನಮ್ಗೆ ಸಿಗುತ್ತೆ ಅಂತದನ್ನ ಅಲ್ಕಲೈನ್ ಅರ್ತ್ ಮೆಟಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಈ ಅಲ್ಕಲಿ ಮತ್ತೆ ಅಲ್ಕಲೈನ್ ಅರ್ತ್ ಮೆಟಲ್ಗಳು ಲೋಹಗಳಾಗಿದ್ದಾವೆ. ಹಾಗಾದ್ರೆ ಈ ಲೋಹಗಳ ಗುಣಲಕ್ಷಣ ಏನು ಅಂತ ಆಯ್ತು ಹೇಳಿ, ಗಟ್ಟಿಯಾಗಿರುತ್ತೆ, ಲಸ್ಟರ್ ಹೊಳಪಿರುತ್ತೆ, ಅದು ಒಂದು ಶೀಟ್ ಮಾಡ್ಬೋದು, ಹಾಳೆಗಳನ್ನ ಮಾಡು ಕುಟ್ಯತೆ ಮತ್ತು ತನ್ಯತೆಯ ಗುಣವನ್ನ ಹೊಂದಿದೆ. ಮತ್ತೇನಾಗಿರುತ್ತೆ ಹೇಳಿದು, ಕುಟ್ಯ ಮತ್ತು ತನ್ಯ ಗುಣಗಳನ್ನ ಹೊಂದಿರುತ್ತೆ, ಹಾಗೂ ಧ್ವನಿವರ್ಧಕವಾಗಿ ಅದನ್ನ ಬಳಸ್ತೀವಿ ನಾವು. ಇದೆಲ್ಲ ಕ್ವಾಲಿಟಿ ಇದ್ರೆ ಅದನ್ನ ಮೆಟಲ್ಸ್ ಅಂತ ಕರಿತೀವಿ. ಓಕೆ, ನೋಡಿ ಇಲ್ಲಿ ಡಿಫರೆಂಟ್ ಸ್ಟೇಟ್ಸ್ ಆಫ್ ಮೆಟಲ್. ಒಂದು ಲೋಹದ ಸ್ಥಿತಿಗಳು
ಲೋಹದ ಭೌತಿಕ ಸ್ಥಿತಿಗಳು ಏನು ಅಂತ ನೋಡೋಣ. ಸ್ಥಿತಿ, ಒಂದು ಲೋಹಗಳಲ್ಲಿ ಭೌತಿಕ ಸ್ಥಿತಿ ಅಥವಾ ಸ್ಟೇಟ್ಸ್ ಏನಿರುತ್ತೆ. ಮೆಟಲ್ ಯಾವತ್ತು ಒಂದ ಸಾಲಿಡ್ ಇರುತ್ತೆ ಅಥವಾ ಲಿಕ್ವಿಡ್ ಇರುತ್ತೆ. ಓಕೆ, ನಾನ್ ಮೆಟಲ್ ಏನಿರುತ್ತಲ್ಲ ಅದು ಯಾವತ್ತು ಏನಿರುತ್ತೆ ಹೇಳಿ, ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಮೂರೂ ಸ್ಟೇಟ್ ಅಲ್ಲಿ ಇರುತ್ತೆ. ಅಂದ್ರೆ ಈ ಲೋಹಗಳು ಏನಾಗಿರುತ್ತೆ ಹೇಳಿ, ಘನ ಅಥವಾ ದ್ರವ ಸ್ಥಿತಿಯಲ್ಲಿರುತ್ತೆ. ಅಲೋಹಗಳೇನಿದಾವಲ್ಲ, ಈ ಅಲೋಹಗಳು ಘನ, ದ್ರವ, ಅನಿಲ ಮೂರೂ ಸ್ಥಿತಿಯಲ್ಲೂ ಇರುತ್ತೆ. ಹಾಗಾಗಿ ಭೌತಿಕವಾಗಿ ಅದರ ಗುಣಲಕ್ಷಣ ಹೇಗಿರುತ್ತೆ ಹೇಳಿ, ಮೆಟಲ್ಗಳು ಯಾವತ್ತು ಸಾಲಿಡ್ ಮತ್ತೆ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಅಂದ್ರೆ ಲೋಹಗಳು ಯಾವತ್ತು ಒಂದ ಘನ ಸ್ಥಿತಿಯಲ್ಲಿರುತ್ತೆ, ಇಲ್ಲ ದ್ರವ ಸ್ಥಿತಿಯಲ್ಲಿರುತ್ತೆ. ನಾನ್ ಮೆಟಲ್ಗಳು ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಮೂರೂ ಸ್ಥಿತಿಯಲ್ಲಿ, ಘನ, ದ್ರವ, ಅನಿಲ ಮೂರೂ ಸ್ಥಿತಿಯಲ್ಲೂ ಇರುತ್ತೆ. ಎಕ್ಸಾಂಪಲ್ ಅನ್ನ ನೋಡಿ, ಅಲ್ಲಿ ಚಿತ್ರದಲ್ಲಿ ನಿಮ್ಗೆ ಕಾಣಿಸ್ತಿದೆ ಅಲ್ವಾ, ಏನ್ ಸಿಗ್ತಿದೆ ಹೇಳಿ, ಗೋಲ್ಡ್ ಇದು ಸಾಲಿಡ್ ಸ್ಥಿತಿಯಲ್ಲಿ, ಮರ್ಕ್ಯುರಿ ಇದು ರೂಮ್ ಟೆಂಪರೇಚರ್ ಅಲ್ಲಿ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಇನ್ನೊಂದು ಕಾರ್ಬನ್ ಸಾಲಿಡ್ ಆಗಿರುತ್ತೆ, ಲಿಕ್ವಿಡ್ ಬ್ರೋಮಿನ್, ಗ್ಯಾಸ್ ಅರ್ಗಾನ್. ಓಕೆ, ಇವು ಮೂರು ಏನು ಹೇಳಿ, ಸಾಲಿಡ್, ಲಿಕ್ವಿಡ್, ಗ್ಯಾಸಿಯಸ್ ಸ್ಟೇಟ್ ಆಫ್ ನಾನ್ ಮೆಟಲ್ಸ್ ಅಲ್ವಾ. ಹಂಗಂದ್ರೆ ಈಗ ನಾನು ಎಲ್ಲವನ್ನು ಒಂದೊಂದಾಗಿ ಸ್ಟಡಿ ಮಾಡಿಸ್ತಾ ಬರ್ತೀನಿ ನಿಮಗೆ. ಓಕೆ, ಸೊ ಫಿಸಿಕಲ್ ಪ್ರಾಪರ್ಟೀಸ್, ನಾನು ಅವಾಗ್ಲೇ ಹೇಳ್ದಂಗೆ ಫಿಸಿಕಲ್ ಪ್ರಾಪರ್ಟೀಸ್ ಅಥವಾ ಲೋಹಗಳ ಭೌತಿಕ ಗುಣಲಕ್ಷಣ ಅಂತ ಹೇಳ್ತೀವಿ. ಈ ಲೋಹಗಳ ಭೌತಿಕ ಗುಣಲಕ್ಷಣವನ್ನು ಹೇಗೆ ನೋಡೋದು ಅಂತ ನೋಡೋಣ. ಯಾವ್ಯಾವ ಕ್ವಾಲಿಟಿ ಇದೆ ಅದಕ್ಕೆ, ಲೋಹಗಳ ಭೌತಿಕ ಗುಣಲಕ್ಷಣವನ್ನ. ಸ್ಟೇಟ್ ಫಸ್ಟ್ ಒನ್. ಓಕೆ, ಅಥವಾ ಘನ, ಯಾವ ಸ್ಥಿತಿ, ಸ್ಥಿತಿ ಯಾವ್ದಿರುತ್ತೆ, ಲೋಹಗಳು ಘನ ವಸ್ತುಗಳು ಏನಾಗಿರುತ್ತೆ ಹೇಳಿ, ಲೋಹಗಳು ಯಾವತ್ತು ಏನಿರುತ್ತೆ ಹೇಳಿ, ಸಾಲಿಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಮರ್ಕ್ಯುರಿ ಒಂದೇ ಎಕ್ಸೆಪ್ಷನ್, ಅದು ರೂಮ್ ಟೆಂಪರೇಚರ್ಲಿ ಅಥವಾ ಒಂದು ಕೊಠಡಿಯ ಉಷ್ಣತೆಯಲ್ಲಿ ಏನಿರುತ್ತೆ, ದ್ರವ ಸ್ಥಿತಿಯಲ್ಲಿ ಇರುತ್ತೆ. ಓಕೆ, ಸೊ ಅದು ಮೆಟಲ್ಸ್ ಆರ್ ಸಾಲಿಡ್, ಲೋಹಗಳು ಘನ ಸ್ಥಿತಿಯಲ್ಲಿ ಇರುತ್ತೆ. ಮಲೀಕರಣ ಅಥವಾ ಕುಟ್ಯತೆ ಅಂತ ಕರಿತೀವಿ. ಕುಟ್ಯತೆ ಅಂದ್ರೆ ಏನ್ ಹೇಳಿ, ಅಂದ್ರೆ ಅದನ್ನ ನಾವು ತೆಳುವಾದ ಹಾಳೆಯಾಗಿ ಬಡಿಬಹುದು. ಈಗ ನಾವು ಬಂಗಾರನ ಏನ್ ಮಾಡ್ಬೋದು ಹೇಳಿ, ತೆಳುವಾದ ಹಾಳೆಯಾಗಿ ಮಾಡ್ಬೋದು. ನಿಮ್ಗೆ ಚಿತ್ರದಲ್ಲಿ ಕಾಣಿಸ್ತಿದೆ ಅಲ್ವಾ, ಈ ತರ ನೀವು ತೆಳುವಾದ ಹಾಳೆಯಾಗಿ ಮಾಡ್ಬೋದು. ಡಕ್ಟಿಲಿಟಿ, ತನ್ಯತೆ ಅಂತ ಕರಿತೀವಿ ಕನ್ನಡದಲ್ಲಿ. ದ ಪ್ರಾಪರ್ಟಿ ಆಫ್ ದ ಮೆಟಲ್ ವೇರ್ ದೇ ಕ್ಯಾನ್ ಬಿ ಡ್ರಾನ್ ಇನ್ ಟು ಥಿನ್ ವೈಯರ್ಸ್, ವೈಯರ್ ಆಗಿಯೂ ನೀವು ಅದನ್ನ ಕನ್ವರ್ಟ್ ಮಾಡಬಹುದು. ಓಕೆ, ಈ ಮೂರು ಗುಣಲಕ್ಷಣ ನಮಗೆ ಕಾಣಸಿಗುತ್ತೆ ಅಂತ ಆಯ್ತು. ಇನ್ನೂ ಒಂದು ಗುಣಲಕ್ಷಣ ಇದೆ, ಇನ್ನೂ ಒಂದಷ್ಟಿದಾವೆ. ಸೋನೋರಸ್ ಅಂದ್ರೆ ಏನು, ಗಂಟೆಗಳಿರುತ್ತಲ್ಲ, ಲೋಹದ ಗಂಟೆಗಳು. ಆ ಗಂಟೆಗಳ ತಯಾರಿಕೆಯಲ್ಲಿ ಏನ್ ಮಾಡ್ತೀವಿ, ಲೋಹಗಳನ್ನ, ಧ್ವನಿಯನ್ನು ಉತ್ಪಾದಿಸ್ತವೆ. ಅವು ಧ್ವನಿಯನ್ನ ಹಿಂಗೆ ಮಾಡಿದ್ರೆ ಅದಕ್ಕೆ ಧ್ವನಿಯನ್ನು ಉತ್ಪಾದಿಸುವಂತಹ ಶಕ್ತಿ ಇದೆ ಎಲ್ಲ ಲೋಹಕ್ಕೂ. ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ದ ಪ್ರಾಪರ್ಟಿ ಆಫ್ ದ ಮಟೀರಿಯಲ್ ಟು ಪಾಸ್ ಇಲೆಕ್ಟ್ರಿಸಿಟಿ ಥ್ರೂ ದೆಮ್. ಅವುಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಕ್ ಬಿಡ್ತವೆ, ತಮ್ಮ ಮೂಲಕ ವಿದ್ಯುತ್ತನ್ನ ಪ್ರವಾಹಿಸಲೇ ಬಿಡುವಂತಹ ಒಂದು ಗುಣಲಕ್ಷಣವನ್ನ ಲೋಹಗಳು ಹೊಂದಿದವೆ. ಉಷ್ಣವಾಹಕ, ನಮಗ್ ಗೊತ್ತಲ್ವಾ, ಇವಾಗೆಲ್ಲ ಸೋಲಾರ್ ವಾಟರ್ ಹೀಟರ್ಗಳು ಬಂದಿದಾವೆ, ಅದು ಅದರಲ್ಲೂ ಮೆಟಲ್ ಅನ್ನ ಯೂಸ್ ಮಾಡ್ತಿರೋದು. ಬಟ್ ಹಳೆ ಕಾಲದಲ್ಲಿ, ಇವತ್ತಿನ ಕಾಲದಲ್ಲೂ ಸಹ ತಾಮ್ರದ ಹಂಡೆಗಳಿರ್ತಿದ್ವು, ಅದರಲ್ಲಿ ನೀರನ್ನ ಕಾಯಿಸ್ತಿದ್ವಿ ನಾವು. ಅದ್ರಲ್ಲಿ ತಾಮ್ರ ವೆರಿ ವೆರಿ ಗುಡ್ ಕಂಡಕ್ಟರ್ ಆಫ್ ಹೀಟ್. ಅದಕ್ಕೆ ನೀರನ್ನ ಏನ್ ಕಾಯಿಸ್ತಿದ್ರಲ್ಲ, ಆ ಕಾಯಿಸಿದಾಗ ಏನಾಗ್ತಿತ್ತು ಹೇಳಿ, ಜಾಸ್ತಿ ಹೊತ್ತು ಅದು ಬಿಸಿಯಾಗಿರ್ತಿತ್ತು. ಅಂದ್ರೆ ಅದು ತನ್ನ ಮೂಲಕ ಯಾವತ್ತು ಉಷ್ಣತೆ ಬರುತ್ತಲ್ಲ, ಆ ಉಷ್ಣತೆಯನ್ನ ಹೊರಗಡೆ ಹೋಗಕ್ಕೆ ಬಿಡಲ್ಲ, ಅಲೋ ಮಾಡಲ್ಲ. ಅದಕ್ಕೆ ಏನ್ ಮಾಡುತ್ತೆ, ತನ್ನಲ್ಲಿ ಉಷ್ಣತೆಯನ್ನ ಹಿಡಿದಿಟ್ಕೊಳ್ಳುತ್ತೆ. ಹಿಡಿದಿಟ್ಕೊಂಡು ಆ ನೀರನ್ನ ತುಂಬಾ ಹೊತ್ತುವರೆಗೆ ತಾಮ್ರದ ಪಾತ್ರೆಯಲ್ಲಿ, ಹಿತ್ತಾಳೆ ಪಾತ್ರೆಯಲ್ಲೆಲ್ಲ ಹಿತ್ತಾಳೆ ಬಿಡಿಯೋದು ಅಲ್ಲಾಯಿಗೆ ಬರುತ್ತೆ. ತುಂಬಾ ಹೊತ್ತು ಇಟ್ಕೊಂಡು ತನ್ನ ಮೂಲಕ ಉಷ್ಣತೆಯನ್ನ ಏನ್ ಮಾಡೋದಿಲ್ಲ, ಬಿಟ್ಕೊಡ್ದಿರ ಪಾತ್ರೆ ಬಿಸಿಯಾಗಿರುತ್ತೆ. ಓಕೆ, ಸೊ ಲಸ್ಟರ್, ಹೊಳಪನ್ನ ಹೊಂದಿರುತ್ತೆ. ನೋಡಿ, ಬಂಗಾರ ಹೊಳೆಯುತ್ತೆ, ತಾಮ್ರ ಹೊಳೆಯುತ್ತೆ, ಬೆಳ್ಳಿ ಹೊಳೆಯುತ್ತೆ. ಈ ತರ ಈ ಮೆಟಲ್ಗೆ ಆ ಪ್ರಾಪರ್ಟಿ ಇದಾವೆ ಅಂತ ಆಯ್ತು. ಯಾವ್ಯಾವ ಪ್ರಾಪರ್ಟಿ ಇದಾವೆ ಹೇಳಿ, ಸ್ಟೇಟ್, ಸಾಲಿಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಇನ್ನೊಂದು ಮೆಲಿಯಬಿಲಿಟಿ ಅಂಡ್ ಡಕ್ಟಿಲಿಟಿ ಇದೆ, ಅಂದ್ರೆ ಕುಟ್ಯತೆ ಮತ್ತೆ ತನ್ಯತೆಯ ಗುಣವನ್ನು ಹೊಂದಿದೆ. ಪ್ರಾಪರ್ಟಿ ಪ್ರೊಡ್ಯೂಸಿಂಗ್ ಸೌಂಡ್, ಏನ್ ಮಾಡುತ್ತೆ, ಧ್ವನಿಯನ್ನ ಉತ್ಪಾದಿಸುವ ಗುಣಲಕ್ಷಣವನ್ನ ಹೊಂದಿದೆ. ಇಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ದ ಪ್ರಾಪರ್ಟಿ ಆಫ್ ದ ಮಟೀರಿಯಲ್ ಟು ಪಾಸ್ ಎಲೆಕ್ಟ್ರಿಸಿಟಿ ಥ್ರೂ ದೆಮ್.
ಏನ್ ಮಾಡುತ್ತೆ, ವಿದ್ಯುತ್ತನ್ನ ತನ್ನ ಮೂಲಕ ಹರಿಯೋಕೆ ಬಿಡುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಓಕೆ, ಉಷ್ಣತೆಯನ್ನು ತನ್ನ ಮೂಲಕ ಪ್ರವಹಿಸಲು ಬಿಡುತ್ತೆ ಇದು. ಓಕೆ, ಸೊ ಇನ್ನೊಂದೇನಿರುತ್ತೆ ಹೇಳಿ ಇದಕ್ಕೆ, ಲಸ್ಟರ್, ಮೆಟಲ್ ಹ್ಯಾವ್ ಲಸ್ಟರ್, ಲೋಹಗಳು ಹೊಳಪನ್ನ ಹೊಂದಿದವೆ. ಇವೆಲ್ಲ ಪ್ರಾಪರ್ಟಿಯನ್ನ ಏನ್ ಮಾಡುತ್ತೆ, ಒಂದು ಲೋಹ ಆಗಿರೋದು ತೋರಿಸುತ್ತೆ. ಓಕೆ, ಸೊ ಇದೆಲ್ಲ ಗುಣಲಕ್ಷಣಗಳನ್ನ ಲೋಹ ಹೊಂದಿರುತ್ತೆ. ಓಕೆ, ನಾನ್ ಮೆಟಲ್ಸ್. ಓಕೆನಾ, ಈಗ ನಾನು ಇನ್ನೊಂದನ್ನ ನೋಡ್ತೀನಿ, ನಾನ್ ಮೆಟಲ್ಗಳು. ಓಕೆ, ದೇ ಆರ್ ನಾಟ್ ಸೋನರಸ್, ಪುವರ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ ಆಗಿರುತ್ತೆ. ಅಲೋಹಗಳು ಧ್ವನಿವರ್ಧಕನೂ ಆಗಿರಲ್ಲ, ಶಾಖ ಮತ್ತು ವಿದ್ಯುತ್ತಿನ ಕಳಪೆ ವಾಹಕಗಳು. ಅಂದ್ರೆ ಅವು ತನ್ನ ಮೂಲಕ ವಿದ್ಯುತ್ತನ್ನ ಹಾದು ಹೋಗಲು ಬಿಡೋದಿಲ್ಲ ಅಂತ. ತನ್ನ ಮೂಲಕ ವಿದ್ಯುತ್ತನ್ನ ಹಾಯಲು ಬಿಡೋದೇ ಇಲ್ಲ. ಉದಾಹರಣೆ, ಗಂಧಕ ಇರ್ಬೋದು, ಇಂಗಾಲ ಇರ್ಬೋದು, ಆಮ್ಲಜನಕ ಇರ್ಬೋದು, ರಂಜಕ ಇರ್ಬೋದು, ಅಂದ್ರೆ ಅಲ್ವಾ, ಸಲ್ಫರ್, ಕಾರ್ಬನ್, ಆಕ್ಸಿಜನ್, ಫಾಸ್ಫರಸ್, ಇವೆಲ್ಲ ಏನ್ ಮಾಡೋದಿಲ್ಲ. ಈ ಚಿತ್ರದಲ್ಲಿ ಕಾಣಿಸ್ತಿದೆ ನೋಡಿ, ನಾನು ಕಾರ್ಬನ್ ಮತ್ತೆ ಸಲ್ಫರ್ ಇವ್ ಏನ್ ಮಾಡೋದಿಲ್ಲ, ತನ್ನ ಮೂಲಕ ಏನ್ ಮಾಡೋದಿಲ್ಲ ಹೇಳಿ, ಒಂದು ಮೆಟಲ್ಗೆ ಇರುವಂತಹ ಯಾವ ಗುಣಲಕ್ಷಣನೂ ಇದರಲ್ಲಿ ಕಾಣಿಸೋದಿಲ್ಲ. ತನ್ನ ಮೂಲಕ ವಿದ್ಯುತ್ ಇರ್ಬೋದು, ಶಾಖ ಇರ್ಬೋದು, ಹರಿಯೋಕ್ ಬಿಡಲ್ಲ. ಇವೆಲ್ಲ ಸೌಂಡ್ ಕೊಡ್ತಾವ? ಇಲ್ಲ, ಸೌಂಡ್ ಕೊಡೋದಿಲ್ಲ. ಹೊಳಪನ್ನ ಹೊಂದಿದ್ಯಾ? ಇಲ್ಲ. ಹಂಗಾದ್ರೆ ಇವುಗಳ ಭೌತಿಕ ಸ್ಥಿತಿಯನ್ನು ನಾವು ನೋಡ್ಕೊಂಡು ಬರೋಣ ಒಂದೊಂದಾಗಿ. ಓಕೆ, ಫಿಸಿಕಲ್ ಪ್ರಾಪರ್ಟಿ, ಭೌತಿಕ ಲಕ್ಷಣ ಯಾವ್ದ್ರದ್ದು, ನಾನ್ ಮೆಟಲ್ದು. ಓಕೆ, ಸ್ಟೇಟ್. ಓಕೆ, ನಾನ್ ಮೆಟಲ್ಸ್ ಆರ್ ಇನ್ ಸಾಲಿಡ್, ಲಿಕ್ವಿಡ್ ಅಂಡ್ ಗ್ಯಾಸಿಯಸ್ ಸ್ಟೇಟ್. ಲೋಹ ಅಲ್ಲದ ವಸ್ತುಗಳು ಅಂದ್ರೆ ಅಲೋಹಗಳು ಘನ, ದ್ರವ ಮತ್ತು ಅನಿಲ ಸ್ಥಿತಿಯಲ್ಲಿ ಇರುತ್ತೆ. ಇದು ಮೂರೂ ಸ್ಥಿತಿಯಲ್ಲಿ ಇರುತ್ತೆ. ಮೇಲಿಯಬಿಲಿಟಿ, ದೇ ಕೆನಾಟ್ ಮೇಕ್ ಶೀಟ್. ನೋಡಿ, ಈ ತರ ಒಂದು ಗಟ್ಟಿಯಾಗಿರುತ್ತಲ್ಲ, ಬಡದು ಇದನ್ನ ಹಾಳೆಗಳನ್ನಾಗಿ ಮಾಡಕ್ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ಹಾಳೆಗಳಾಗಿ ಮಾಡಕ್ಕೆ ಸಾಧ್ಯ ಇಲ್ಲ. ಡಕ್ಟಿಲಿಟಿ, ದೇ ಕೆನಾಟ್ ಡ್ರಾನ್ ಇಂಟು ಥಿನ್ ವೈರ್ಸ್. ನೋಡಿ, ಕಾಪರ್ ಮೆಟಲ್ ಇರೋದನ್ನ ಕಾಪರ್ ವೈರ್ ಆಗಿ ಮಾಡಬಹುದು. ತನ್ಯತೆ ಅಂತ ಕರಿತೀವಿ ಅದನ್ನ. ಅವುಗಳನ್ನು ತೆಳುವಾದ ಹಾಳೆಗಳನ್ನಾಗಿ ನಾವು ಮಾಡಕ್ ಸಾಧ್ಯ ಇಲ್ಲ. ಓಕೆ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಲೋಹ ಅಲ್ಲದೆ ಇರುವವು ಅಲೋಹಗಳು ಏನಿದೆಯಲ್ಲ, ಅವು ಏನಾಗಿರುತ್ತೆ ಹೇಳಿ, ಅವು ವಿದ್ಯುತ್ತಿನ ತುಂಬಾ ಕೆಟ್ಟ ವಾಹಕಗಳಾಗಿದ್ದಾವೆ. ಅಂದ್ರೆ ಪುವರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ತನ್ನ ಮೂಲಕ ವಿದ್ಯುತ್ತನ್ನ ಪ್ರವಹಿಸಲಿಕ್ಕೆ ಬಿಡೋದಿಲ್ಲ ಅಂತ. ಓಕೆ, ಇನ್ನೊಂದೇನು ಹೇಳಿ ನೋಡಿ, ಗಂಟೆ ಒಂದು ಚಿತ್ರ ಇದೆ ಅಲ್ವಾ. ನಾನ್ ಮೆಟಲ್ ಡು ನಾಟ್ ಪ್ರೊಡ್ಯೂಸ್ ಸೌಂಡ್, ಏನ್ ಮಾಡೋದಿಲ್ಲ, ಅವು ಶಬ್ದವನ್ನು ಉತ್ಪಾದನೆ ಮಾಡಕ್ಕೆ ಬಿಡೋದಿಲ್ಲ. ದೇ ಕೆನಾಟ್ ಪಾಸ್ ಹೀಟ್ ಥ್ರೂ ದೆಮ್. ನೋಡಿ, ಡ್ರೈ ವುಡ್, ಡೈಮಂಡ್, ಓಕೆ, ಆಯಿಲು, ಗ್ಯಾಸು, ರಬ್ಬರ್, ಯಾವುದು ಏನ್ ಮಾಡೋದಿಲ್ಲ ಹೇಳಿ, ಶಾಖವನ್ನ ತನ್ನ ಮೂಲಕ ಪ್ರವಹಿಸಲಿಕ್ಕೆ ಬಿಡೋದೇ ಇಲ್ಲ. ಓಕೆನಾ, ಇವೆಲ್ಲ ಪ್ರಾಪರ್ಟಿಗಳು ಏನಾಗಿರುತ್ತೆ, ಇದು ಎಲ್ಲ ಅಲೋಹದ ಪ್ರಾಪರ್ಟಿಗಳಾಗಿರುತ್ತೆ. ಓಕೆ, ಸೊ ಏನು ಲೋಹದ ಪ್ರಾಪರ್ಟೀಸ್ ಅನ್ನ ನೀವು ನೋಡಿದ್ರಲ್ಲ, ಅದರ ವಿರುದ್ಧ ಏನು ಗುಣಲಕ್ಷಣಗಳಿದಾವೆ, ಅಪೋಸಿಟ್ ಗುಣಲಕ್ಷಣಗಳು ಇದು ಅಲೋಹಕ್ಕಿದೆ. ಅರ್ಥ ಆಗ್ತಿದ್ಯಾ? ಓಕೆ, ನೋಡಿ, ನಾನ್ ಮೆಟಲ್ ಡು ನಾಟ್ ಹ್ಯಾವ್ ಲಸ್ಟರ್ ಬಟ್ ಎಕ್ಸೆಪ್ಟ್ ಗ್ರಾಫೈಟ್. ಗ್ರಾಫೈಟ್ಗೆ ಮಾತ್ರ ಒಳ್ಳೆ ಹೊಳಪಿದೆ ಅಲ್ವಾ, ಉಳಿದ ಯಾವುದೇ ನಾನ್ ಮೆಟಲ್ಗೆ ಹೊಳಪನ್ನ ಹೊಂದಿರುವುದಿಲ್ಲ ಅದು. ಓಕೆನಾ, ಸೊ ನೋಡಿ, ಕ್ಯಾಲ್ಸೈಟ್, ಕ್ವಾರ್ಡ್ಸು, ಜಿಪ್ಸಮ್ಮು ಎಲ್ಲ ಇದಾವೆ. ಬಟ್ ಕೆಳಗಡೆ ನಾನೊಂದು ಗ್ರಾಫೈಟ್ ಇದು ಚಿತ್ರವನ್ನ ನಿಮಗೆ ಹಾಕಿದ್ದೀನಿ. ಓಕೆ, ಈ ಗ್ರಾಫೈಟ್ ಏನಾಗುತ್ತೆ ಹೇಳಿ, ಮೇಲ್ಮೈ ಹೊಳಪನ್ನ ಹೊಂದಿರುತ್ತೆ. ಇದು ಮೂರು ಏನಾಗೋದಿಲ್ಲ ಹೇಳಿ, ಹೊಳಪನ್ನ ಹೊಂದಿರುವುದಿಲ್ಲ. ಓಕೆನಾ, ನೆಕ್ಸ್ಟ್ ಇವಾಗ ನಾವು ಕೆಮಿಕಲ್ ಪ್ರಾಪರ್ಟಿಗೆ ಬಂದ್ವಿ. ಓಕೆ, ನಿಮ್ಮ ಎಕ್ಸಾಮ್ ಪರ್ಪಸ್ ಇಂದನು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನಾವು ಒಂದಾದ್ಮೇಲೆ ಒಂದನ್ನ ವಿತ್ ಎಕ್ಸಾಂಪಲ್ ಸ್ಟಡಿ ಮಾಡ್ಕೊಂಡು ಬರೋಣ. ಓಕೆ,
metal when react with oxygen to metal oxide. So ಯಾವಾಗ ಮೆಟಲ್ ಒಂದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಯ್ತೋ ಮೆಟಲ್ ಆಕ್ಸೈಡ್ ಅನ್ನ ಕೊಡ್ತು. ಓಕೆನಾ? ಸೊ ಫಾರ್ ಎಕ್ಸಾಂಪಲ್, ವೆನ್ ಅಲ್ಯೂಮಿನಿಯಂ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಗಿವ್ ಅಲ್ಯೂಮಿನಿಯಂ ಆಕ್ಸೈಡ್. ಓಕೆ, 4Al3O2 gives Al2O3. ಓಕೆ, ಸೊ ಏನ್ ಮಾಡುತ್ತೆ, ಯಾವುದೇ ಒಂದು ಲೋಹ ಆಮ್ಲಜನಕದೊಂದಿಗೆ ವರ್ತಿಸಿದ್ರೆ ಏನನ್ನ ಕೊಡುತ್ತೆ ಅದು? ಅದು ಬರ್ನ್ ಇನ್ ಏರ್, ಗಾಳಿಯಲ್ಲಿ ಸುಟ್ಟು ಏನನ್ನ ಕೊಡುತ್ತೆ ಹೇಳಿ? ಅದು ಅದರ ಆಕ್ಸೈಡ್ ಅನ್ನ ಕೊಡುತ್ತೆ. ಓಕೆ, ಸೊ ಈಗ ನಾನು ಇನ್ನೊಂದು ಮೆಟಲ್ ಅನ್ನ ಕನ್ಸಿಡರ್ ಮಾಡ್ತೀನಿ, ಇದನ್ನ ಬಿಟ್ಟು, ಇಲ್ಲಿರೋದನ್ನ ಬಿಟ್ಟು. ಸೋಡಿಯಂ ವೆನ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಗಿವ್ ಸೋಡಿಯಂ ಆಕ್ಸೈಡ್. ಓಕೆ, ಆರ್ calcium when react with oxygen to give calcium oxide. ಓಕೆ, ಈ ತರ ಏನ್ ಮಾಡುತ್ತೆ, ವೆನ್ ದೇ ರಿಯಾಕ್ಟ್ ವಿತ್ ಮೆಟಲ್, ಓಕೆ, ಮೆಟಲ್ ಪ್ಲಸ್ ಆಕ್ಸಿಜನ್, ದೇ ವಿಲ್ ಪ್ರೊಡ್ಯೂಸ್ ಮೆಟಲ್ ಆಕ್ಸೈಡ್. ಆಮ್ಲಜನಕದೊಂದಿಗೆ ವರ್ತಿಸಿ ಏನನ್ನ ಕೊಡುತ್ತೆ? ಲೋಹದ ಆಕ್ಸೈಡ್ ಅನ್ನ ನಮಗೆ ಕೊಡುತ್ತೆ. ಓಕೆನಾ? ವೆನ್ ಮೆಟಲ್ಸ್ ಇನ್ ವಾಟರ್, ಮೆಟಲ್ ಯಾವಾಗ ದೇ ರಿಯಾಕ್ಟ್ ಟು ಫಾರ್ಮ್ ಆಕ್ಸೈಡ್, ಏನ್ ಮಾಡುತ್ತೆ? ಆರ್ ಹೈಡ್ರಾಕ್ಸೈಡ್ ಅಂಡ್ ರಿಲೀಸ್ ಹೈಡ್ರೋಜನ್ ಗ್ಯಾಸ್. ಏನ್ ಮಾಡುತ್ತೆ, ಯಾವಾಗ ಲೋಹಗಳು ನೀರಿನೊಂದಿಗೆ ವರ್ತಿಸುತ್ತೋ ಅವಾಗ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತೆ ಹೈಡ್ರೋಜನ್ ಗ್ಯಾಸ್ ಅನ್ನ ನಮಗೆ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಕಾಣಿಸಿದ್ಯಲ್ಲ, ಇದನ್ನ ನಾನು ಇಕ್ವೇಶನ್ ಅಲ್ಲಿ ಬರೀತೀನಿ. Na+H2O gives NaOH plus H2. ಓಕೆ, NaOH ಅನ್ನ ಕೊಡುತ್ತೆ. ಓಕೆನಾ? ಅಂದ್ರೆ ಲೋಹಗಳು ನೀರಿನೊಂದಿಗೆ ಪ್ರತಿಕ್ರಿಯಿಸಿ ಏನನ್ನ ಕೊಡುತ್ತೆ ಹೇಳಿ? ಹೈಡ್ರಾಕ್ಸೈಡ್ ಮತ್ತೆ ಆಕ್ಸೈಡ್ ಗಳನ್ನ ಕೊಡುತ್ತೆ. ಓಕೆನಾ? ನೆಕ್ಸ್ಟ್, ಮೆಟಲ್ಸ್ ವಿತ್ ಆಸಿಡ್ಸ್. ಓಕೆ, ವೆನ್ ಸೋಡಿಯಂ ರಿಯಾಕ್ಟ್ ವಿತ್ HCl ಟು ಗಿವ್ ಸೋಡಿಯಂ ಕ್ಲೋರೈಡ್ ಪ್ಲಸ್ H2 ಗ್ಯಾಸ್. ನೋಡಿ, ಇದು ಸೋಡಿಯಂ ಮತ್ತೆ ಹೈಡ್ರೋಕ್ಲೋರಿಕ್ ಆಸಿಡ್ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಿದೆ ಅಲ್ವಾ? ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡಿ ಲೋಹದ ಲವಣವನ್ನ ಕೊಡುತ್ತೆ. ಸಪೋಸ್ ಇಫ್ ಯು ಹ್ಯಾವ್ K+H2SO4, ದೆನ್ ಎಂತ ಕೊಡುತ್ತೆ ಹೇಳಿ? K2SO4 plus H2. ಅಂದ್ರೆ ಏನ್ ಮಾಡುತ್ತೆ, ಯಾವುದೇ ಒಂದು ಲೋಹ ಆಮ್ಲದ ಜೊತೆ ವರ್ತಿಸಿದಾಗ ಅದು ಲವಣವನ್ನ ಕೊಡುತ್ತೆ, ಉಪ್ಪನ್ನ ಕೊಡುತ್ತೆ ಅದು. ಓಕೆ, ರೆಸ್ಪೆಕ್ಟಿವ್ ಸಾಲ್ಟ್ ಅನ್ನ ಕೊಡುತ್ತೆ, ಪ್ಲಸ್ ಏನ್ ಮಾಡುತ್ತೆ? ಹೈಡ್ರೋಜನ್ ಗ್ಯಾಸ್ ಅನ್ನ ಕೊಡುತ್ತೆ. ಓಕೆ, ನೆಕ್ಸ್ಟ್, ರಿಯಾಕ್ಷನ್ ವಿತ್ ಬೇಸ್. ವೆನ್ ಸೋಡಿಯಂ ರಿಯಾಕ್ಟ್ ವಿತ್ ಬೇಸ್ ಟು ಫಾರ್ಮ್ ಸಾಲ್ಟ್. ಓಕೆ, ಲೋಹಗಳು ಯಾವಾಗ ಬೇಸ್ ಜೊತೆಗೆ, ಓಕೆ, ಕ್ಷಾರಗಳ ಜೊತೆ ವರ್ತಿಸುತ್ತೋ ಆವಾಗ ಲವಣವನ್ನ ಕೊಡುತ್ತೆ. ಓಕೆನಾ? ಸೊ ಎಲ್ಲಾ ಲೋಹಗಳು ಬೇಸ್ಗಳೊಂದಿಗೆ ಪ್ರತಿಕ್ರಿಯಿಸಿ ಉಪ್ಪು ಮತ್ತು ಹೈಡ್ರೋಜನ್ ಅನ್ನ ಕೊಡೋದಿಲ್ಲ. ಅಂದ್ರೆ ಅದರಲ್ಲಿ ಕಾನ್ಸಂಟ್ರೇಟೆಡ್ ಮತ್ತೆ ಡೈಲ್ಯೂಟ್ ಅಂತ ಎರಡು ಪಾರ್ಟ್ ಆಗಿ ವಿಂಗಡಣೆ ಆಗುತ್ತೆ. ಓಕೆ, ಸಮ್ ಮೆಟಲ್ಸ್, ಕೆಲವು ಲೋಹಗಳು ಮಾತ್ರ ಏನ್ ಮಾಡ್ತವೆ? ರಿಯಾಕ್ಟ್ ವಿತ್ ಬೇಸ್ ಟು ಫಾರ್ಮ್ ಏನ್ ಮಾಡ್ತವೆ ಹೇಳಿ? ಸಾಲ್ಟ್ ಅಂಡ್ ಹೈಡ್ರೋಜನ್ ಗ್ಯಾಸ್. ಓಕೆನಾ? ನೆಕ್ಸ್ಟ್, ಆಂಫಟರಿಕ್ ಆಕ್ಸೈಡ್. ಓಕೆ, ಉಭಯ ಆಕ್ಸೈಡ್ಗಳು ಅಂತಾನು ಕರಿತೀವಿ. ಇವು ಏನ್ ಮಾಡ್ತವೆ ಹಂಗಾದ್ರೆ? ಇದರ ವಿಶೇಷತೆ ಏನು? ಯಾಕೆ ಇದನ್ನ ಸ್ಟಡಿ ಮಾಡ್ಬೇಕು? ದೀಸ್ ಮೆಟಲ್ ಆಕ್ಸೈಡ್ ವೆನ್ ರಿಯಾಕ್ಟ್ ವಿತ್ ಬೋತ್ ಆಸಿಡ್ಸ್ ಆಸ್ ವೆಲ್ ಆಸ್ ಬೇಸಸ್ ಟು ಫಾರ್ಮ್ ಸಾಲ್ಟ್ ಅಂಡ್ ವಾಟರ್. ಏನ್ ಮಾಡುತ್ತೆ? ಈ ಮೆಟಲ್ ಆಕ್ಸೈಡ್ಗಳು ಆಮ್ಲ ಮತ್ತೆ ಪ್ರತ್ಯಾಮ್ಲದ ಜೊತೆಗೆ ಎರಡರ ಜೊತೆಗೂ ಪ್ರತಿಕ್ರಿಯಿಸುತ್ತವೆ. ನೋಡಿ, ಆಂಫಟರಿಕ್ ಈ ಸ್ಪೀಶೀಸ್ ಕ್ಯಾನ್ ಆಕ್ಟ್ ಆಸ್ ಆಸಿಡ್ ಅಂಡ್ ಬೇಸ್.
ಏನ್ ಮಾಡ್ತವೆ ಹೇಳಿ? ಆಸಿಡ್ ಮತ್ತೆ ಬೇಸ್ ಆಗಿ ಎರಡಾಗಿಯೂ ಏನ್ ಮಾಡ್ತವೆ? ವರ್ತಿಸ್ತಾ ಇರ್ತವೆ. ಓಕೆನಾ? ಸೊ ನೋಡಿ, ಈಗ ಅಲ್ಯೂಮಿನಿಯಂ ಅನ್ನ ಕನ್ಸಿಡರ್ ಮಾಡಿದ್ರೆ ಇದು ಏನಾಗಿರುತ್ತೆ ಹೇಳಿ? ಅಲ್ಯೂಮಿನಿಯಂ ಜೊತೆ ರಿಯಾಕ್ಟ್ ಮಾಡಿ ಅಲ್ಯೂಮಿನಿಯಂ ಕ್ಲೋರೈಡ್ ಸಾಲ್ಟ್ ಅನ್ನ ಕೊಡ್ತು, ಪ್ಲಸ್ ವಾಟರ್ ಅನ್ನ ಕೊಡ್ತು. ಜಿಂಕ್ ಆಕ್ಸೈಡ್ ಜೊತೆ ರಿಯಾಕ್ಟ್ ಮಾಡಿ ಜಿಂಕ್ ಕ್ಲೋರೈಡ್ ಅನ್ನ ಕೊಡ್ತದು. ಓಕೆನಾ? ಸೊ ಆಂಫೋಟೆರಿಕ್ ನೇಚರ್ ಅಂದ್ರೆ ಈ ಕಡೆ ಬೇಸ್ ಜೊತೆಗೂ ವರ್ತಿಸುತ್ತೆ, ಈ ಕಡೆ ಆಸಿಡ್ ಜೊತೆಗೆ ಎರಡರ ಜೊತೆಗೂ ವರ್ತಿಸಿ ಲವಣ ಸಾಲ್ಟ್ ಅನ್ನ ಫಾರ್ಮೇಶನ್ ಮಾಡುತ್ತೆ, ಮತ್ತೆ ವಾಟರ್ ಅನ್ನ ಫಾರ್ಮೇಶನ್ ಮಾಡ್ಕೊಳ್ಳುತ್ತೆ. ಓಕೆನಾ? ಸೊ ರಿಯಾಕ್ಟಿಂಗ್ ಆಫ್ ಮೆಟಲ್ ವಿತ್ ವಾಟರ್, ನೀರಿನೊಂದಿಗೆ ಲೋಹದ ವರ್ತನೆ ಹೆಂಗಿದೆ ಅಂತ ನೋಡೋಣ. ಓಕೆ, ವೆನ್ a metal like sodium react with water to give metal oxide or metal hydroxide. ಓಕೆ, ಕೆಲವು ಏನ್ ಮಾಡ್ತವೆ? ಹೆಚ್ಚಿನ ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಕರಗೋದಿಲ್ಲ. ಕೆಲವು ಏನ್ ಮಾಡ್ತವೆ? ನೀರಿನಲ್ಲಿ ಕರಗಿ ಒಂದು ಕ್ಷಾರವನ್ನ ರೂಪಿಸ್ತವೆ, ಕ್ಷಾರಗಳು ಅಥವಾ ಬೇಸನ್ನ ರೂಪಿಸ್ತಾ ಹೋಗ್ತವೆ. ಓಕೆನಾ? ಸೊ ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ? NaOH ಅನ್ನ ಕೊಡುತ್ತೆ. ಕೆಲವು ಏನ್ ಮಾಡೋದಿಲ್ಲ. ಈಗ ಕ್ಯಾಲ್ಸಿಯಂ H2O, ಓಕೆ, CaOH ಟ್ವೈಸ್. ಓಕೆ, CaOH ಟ್ವೈಸ್. ಲೋಹ ಮತ್ತೆ ನೀರು, ಲೋಹದ ಆಕ್ಸೈಡ್ ಮತ್ತೆ ಹೈಡ್ರೋಜನ್. ಓಕೆನಾ? ಲೋಹದ ಆಕ್ಸೈಡ್ ಮತ್ತೆ ಹೈಡ್ರೋಜನ್ ಅನ್ನ ಕೊಡುತ್ತೆ, ಗ್ಯಾಸ್ ಅನ್ನ ಕೊಡುತ್ತೆ. ಕೆಲವು ಏನ್ ಮಾಡ್ತವೆ ಹೇಳಿ? ಹೈಡ್ರಾಕ್ಸೈಡ್ ಗಳನ್ನ ಕೊಡುತ್ತೆ. ಈಗ ಸೋಡಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಈ ತರ ಕೆಲವು ಏನ್ ಮಾಡ್ತವೆ? ಹೈಡ್ರಾಕ್ಸೈಡ್ ಗಳನ್ನ ಕೊಡ್ತವೆ. ಕೆಲವು ಬರೀ ಆಕ್ಸೈಡ್ ಗಳನ್ನ ಮೆಟಲ್ಗಳು ಕೊಡ್ತವೆ. ಓಕೆನಾ? ರಿಯಾಕ್ಷನ್ ವಿತ್ ಕೋಲ್ಡ್ ವಾಟರ್, ಯಾವಾಗ ತಣ್ಣೀರಿನೊಂದಿಗೆ ಲೋಹದ ವರ್ತನೆ ಹೆಂಗಿದೆ ಅಂತ. ಕೆಲವು ಮೆಟಲ್ಗಳು, ಈಗ ಕೆಲವು ಮೆಟಲ್ಗಳು ಲೋಹ ತಣ್ಣೀರಿನ ಜೊತೆ ವರ್ತಿಸೋದೇ ಇಲ್ಲ. ಕೆಲವು ಮೆಟಲ್ಗಳು ಇರ್ತಾವಲ್ಲ, ಅವು ಹೆಂಗಿರ್ತವೆ ಅಂದ್ರೆ ದೇ ಆರ್ ವೆರಿ ವೆರಿ ರಿಯಾಕ್ಟಿವ್. ಏನಿರ್ತವೆ ಹೇಳಿ? ಎಕ್ಸ್ಪ್ಲೋಸಿವ್ ಆಗಿರ್ತವೆ. ಲೈಕ್ ಸೋಡಿಯಂ, ಪೊಟ್ಯಾಷಿಯಂ. ಇವುಗಳನ್ನ ಅದಕ್ಕೆ ಏನ್ ಮಾಡೋದಿಲ್ಲ ಹೇಳಿ? ಈ ಸೋಡಿಯಂ ಮತ್ತೆ ಪೊಟ್ಯಾಷಿಯಂಗಳನ್ನ ನಾವು ನೀರಿನಲ್ಲಿ ಸಂಗ್ರಹಿಸಿಡುದಿಲ್ಲ, ಕೆರೋಸಿನ್ ಸಂಗ್ರಹ ಮಾಡಿ ಇಟ್ಕೊಳ್ತೀವಿ. ಯಾಕಂದ್ರೆ ಇದು ಅಟ್ಮಾಸ್ಫಿಯರಿಗೆ ಬಂದ್ರು ಎಕ್ಸ್ಪ್ಲೋಸಿವ್ ಅದು ಅಲ್ವಾ. ಹಾಗಾಗಿ ಯಾವಾಗ ಇಂಥವುಗಳು ನೀರಿನ ಜೊತೆ ವರ್ತಿಸ್ತವೋ ರೆಸ್ಪೆಕ್ಟಿವ್ ಹೈಡ್ರಾಕ್ಸೈಡ್ ಗಳನ್ನ ಕೊಡ್ತವೆ ಅಂತ ಹೇಳ್ತೀವಿ. ಸೋಡಿಯಂ ಏನ್ ಮಾಡುತ್ತೆ? ಅದರ ಹೈಡ್ರಾಕ್ಸೈಡ್ ಅನ್ನ ಕೊಡುತ್ತೆ. ಓಕೆನಾ? ರಿಯಾಕ್ಷನ್ ವಿತ್ ಹಾಟ್ ವಾಟರ್, ಮೆಗ್ನೇಷಿಯಮು ಯಾವಾಗ ಬಿಸಿ ನೀರಿನ ಜೊತೆ ವರ್ತಿಸುತ್ತೋ ಮೆಗ್ನೇಷಿಯಂ ಹೈಡ್ರಾಕ್ಸೈಡ್ ಅನ್ನ ಕೊಡುತ್ತೆ ನಮ್ಗೆ. ಅಂದ್ರೆ ಯಾವತ್ತು ಬಿಸಿ ನೀರಿನ ಜೊತೆ ಏನ್ ಮಾಡುತ್ತೆ? ಹೈಡ್ರಾಕ್ಸೈಡ್ ಅನ್ನ ಕೊಡುತ್ತೆ. ಎರಡರಲ್ಲೂ ರಿಯಾಕ್ಟ್ ಆಗದಿದ್ರೆ ನಾವು ನೆಕ್ಸ್ಟ್ ಯಾವ್ದಕ್ಕೆ ಹೋಗ್ತೀವಿ ಹೇಳಿ? ರಿಯಾಕ್ಷನ್ ವಿತ್ ಸ್ಟೀಮ್. ಓಕೆ, ಹಬೆಯಲ್ಲಿ ಉಗಿಯಲ್ಲಿ ಮಾಡ್ತೀವಿ ನಾವು. ಉಗಿಯನ್ನು ಅಂದ್ರೆ ಅವಾಗ ಏನಾಗಿರುತ್ತೆ ಹೇಳಿ? ನೀರಿನ ಕಣಗಳಿಗೆ ಒಂದು ಬಿಸಿತಾಗಿರುತ್ತೆ, ಅದರ ಶಕ್ತಿ ಜಾಸ್ತಿ ಇರುತ್ತೆ. ಅವಾಗ ಏನ್ ಮಾಡುತ್ತೆ? ತಣ್ಣೀರಿನಲ್ಲಿ, ಬಿಸಿ ನೀರಿನಲ್ಲಿ ಯಾವ ಲೋಹಗಳು ಚೆನ್ನಾಗಿ ರಿಯಾಕ್ಟ್ ಮಾಡಲ್ವೋ ಅಂತಹ ಲೋಹಗಳೇನ್ ಮಾಡ್ತವೆ? ಅವು ಸ್ಟೀಮ್ ಅಲ್ಲಿ ಏನ್ ಮಾಡ್ತವೆ? ರಿಯಾಕ್ಟ್ ಮಾಡಿ ನಮ್ಗೆ ರೆಸ್ಪೆಕ್ಟಿವ್ ಹೈಡ್ರಾಕ್ಸೈಡ್ ಅನ್ನ ಕೊಡುತ್ತೆ. ಈ ಐರನ್ ಯಾವತ್ತೂ ಏನಾಗೋದಿಲ್ಲ ಹೇಳಿ? ತಣ್ಣೀರಲ್ಲಿ, ಬಿಸಿ ನೀರಿನಲ್ಲಿ ಅಷ್ಟಾಗಿ ವರ್ತಿಸೋದೇ ಇಲ್ಲ. ಹಂಗಾಗಿ ಅದನ್ನ ಏನ್ ಮಾಡ್ತೀವಿ ನಾವು? ಸ್ಟೀಮ್ ಅಲ್ಲಿ ಉಗಿಯೊಂದಿಗೆ ವರ್ತಿಸಿ ಏನ್ ಮಾಡ್ತೀವಿ ಹೇಳಿ? ಫೆರಿಕ್ ಆಕ್ಸೈಡ್ ಅನ್ನ ನಾವು ಫಾರ್ಮೇಶನ್ ಮಾಡ್ಕೊಳ್ತೀವಿ. ಓಕೆನಾ? ಓಕೆ, ರಿಯಾಕ್ಟ್ ವಿತ್ ಡೈಲ್ಯೂಟ್ ಆಸಿಡ್ಸ್. ಓಕೆ, ಸೊ ಆಮ್ಲದ ಜೊತೆಗೆ ಹೆಂಗಿರುತ್ತೆ ಅದರ ವರ್ತನೆ. ಓಕೆನಾ? ವೆನ್ ಮೆಟಲ್ಸ್, ಓಕೆ, ಮೆಟಲ್ ಪ್ಲಸ್ ಡೈಲ್ಯೂಟ್ ಆಸಿಡ್ ಎರಡು ಸೇರಿದ್ರೆ ಒಂದು ಸಾಲ್ಟ್ ಮತ್ತೆ ಹೈಡ್ರೋಜನ್. ನೋಡಿ, MgCl gives MgCl2 ಪ್ಲಸ್ H2 ಅನ್ನ ಕೊಡುತ್ತೆ. ದಟ್ ಈಸ್ Mg ಪ್ಲಸ್ 2HCl MgCl2 H2. ಅಂದ್ರೆ ಲೋಹಗಳು ದುರ್ಬಲ ಆಮ್ಲದೊಂದಿಗೆ ವರ್ತಿಸಿದಾಗ ನಮ್ಗೇನ್ ಕೊಡುತ್ತೆ? ಉಪ್ಪನ್ನ ಅಥವಾ ಸಾಲ್ಟ್ ಅನ್ನ ಕೊಡುತ್ತೆ, ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಅನ್ನ ಲಿಬರೇಟ್ ಮಾಡುತ್ತೆ, ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡುತ್ತೆ ಅಂತ ಹೇಳ್ತೀವಿ. ಓಕೆನಾ? ನೆಕ್ಸ್ಟ್, ರಿಯಾಕ್ಷನ್ ಆಫ್ ಮೆಟಲ್ ವಿತ್ ದ ಸೊಲ್ಯೂಷನ್ ಆಫ್ ಅದರ್ ಮೆಟಲ್ಸ್. ಓಕೆನಾ? ರಿಯಾಕ್ಷನ್, ಓಕೆ, ಬೇರೆಯ ಮೆಟಲ್ ಜೊತೆಗೆ. ರಿಯಾಕ್ಟಿವ್ ಮೆಟಲ್ ಕ್ಯಾನ್ ಡಿಸ್ಪ್ಲೇಸ್ ಲೆಸ್ ರಿಯಾಕ್ಟಿವ್ ಮೆಟಲ್ಸ್ ಫ್ರಾಮ್ ದರ್ ಕಂಪೋನೆಂಟ್. ಮೆಟಲ್ ಎ ಅಂತ ಇದೆ ಅಂದ್ಕೊಳ್ಳಿ, ಒಂದು ಸಾಲ್ಟ್ ಸೊಲ್ಯೂಷನ್ ಬಿ ಅಂತ ಇದೆ. ಇಲ್ಲಿ ಏನಾಗುತ್ತೆ? ಇದನ್ನ
ಏನ್ ಮಾಡುತ್ತೆ, ಮೆಟಲ್ ರೀಪ್ಲೇಸ್ ಮಾಡುತ್ತೆ. ಈಗ ಯಾವುದಾದರೂ ಒಂದು ಹೆಚ್ಚು ಕ್ರಿಯಾತ್ಮಕವಾದಂತಹ ಒಂದು ಮೆಟಲ್ ಇದ್ರೆ, ಅದಕ್ಕಿಂತ ಕಡಿಮೆ ರಿಯಾಕ್ಟಿವ್ ಮೆಟಲ್ ಇದ್ರೆ, ಕಡಿಮೆ ಪ್ರತಿಕ್ರಿಯೆನ ಕೊಡುವಂತಹ ಮೆಟಲ್ ಇದ್ರೆ, ಅವಾಗ ಏನಾಗುತ್ತೆ, ಒಂದು ಇನ್ನೊಂದನ್ನ ರೀಪ್ಲೇಸ್ ಮಾಡುತ್ತೆ. ಗೀವ್ಸ್ ಏನು, ಈ Fe ಇರೋ ಜಾಗಕ್ಕೆ ಕಾಪರ್ ಅನ್ನ ಯಾರು ಮಾಡಿದ್ರೆ ಹೇಳಿ, ಹೆಚ್ಚು ರಿಯಾಕ್ಟ್ ಇರುವಂತಹ ಕಬ್ಬಿಣ ಅದನ್ನ ರೀಪ್ಲೇಸ್ ಮಾಡ್ತು, ಸ್ಥಳಾಂತರ ಮಾಡ್ತು. ಓಕೆ, ರಿಯಾಕ್ಷನ್ ಆಫ್ ಮೆಟಲ್ ವಿತ್ ಆಸಿಡ್. ಮೆಟಲ್ ವೆನ್ react with HCl to give salt plus hydrogen. ಲೋಹ ಏನ್ ಮಾಡುತ್ತೆ, ಆಮ್ಲದೊಂದಿಗೆ ವರ್ತಿಸಿ ನಮಗೆ ಸಾಲ್ಟ್ ಮತ್ತೆ ಹೈಡ್ರೋಜನ್ ಅನ್ನ ಕೊಡುತ್ತೆ. ಓಕೆ, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್. ಇಷ್ಟು ಹೊತ್ತಿನವರೆಗೆ ನಾವೇನ್ ಮಾಡಿದ್ವಿ ಹೇಳಿ, ಒಂದು ಲೋಹಗಳಲ್ಲಿ ಯಾವ ರೀತಿಯ ವರ್ತನೆ ಇರುತ್ತೆ ಅಂತ ನೋಡಿದ್ವಿ ಅಲ್ವಾ. ಮೆಟಲ್ ಜೊತೆ ಹೇಗೆ ರಿಯಾಕ್ಟ್ ಮಾಡುತ್ತೆ, ನಾನ್ ಮೆಟಲ್ ಮೆಟಲ್ ಅಂದ್ರೆ ಆಸಿಡ್ ಜೊತೆಗೆ ಹೇಗೆ, ವಾಟರ್ ಜೊತೆಗೆ ಹೇಗೆ, ಸ್ಟೀಮ್ ಜೊತೆಗೆ ಹೇಗೆ, ಈ ಲೋಹಗಳು ಬೇರೆ ಬೇರೆ ರೀತಿಯಲ್ಲಿ ವರ್ತಿಸ್ತಾ ಹೋಗ್ತವೆ. ಓಕೆನಾ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ವರ್ತಿಸಿ ಅವು ರೆಸ್ಪೆಕ್ಟಿವ್ ಸಾಲ್ಟ್ ಅನ್ನ ಕೊಟ್ಟು, ಕ್ಷಾರಗಳನ್ನ ಕೊಟ್ಟು, ಹೈಡ್ರೋಜನ್ ಗ್ಯಾಸ್ ಅನ್ನ ಲಿಬರೇಟ್ ಮಾಡಿದ್ವು. ಈಗ ನಾನು ನಾನ್ ಮೆಟಲ್ ಅನ್ನ ನೋಡ್ತೀನಿ. ಲೋಹಗಳಲ್ಲದವುಗಳ ಅಂದ್ರೆ ಅಲೋಹಗಳ ರಾಸಾಯನಿಕ ಗುಣಲಕ್ಷಣ ಏನು? ವೆನ್ ದೇ ರಿಯಾಕ್ಟ್, ಏನ್ ಮಾಡ್ತವೆ, ಯಾವಾಗ ನಾನ್ ಮೆಟಲ್ಗಳು ದೇ ರಿಯಾಕ್ಟ್ ವಿತ್ ಆಕ್ಸಿಜನ್, ಆಮ್ಲಜನಕದೊಂದಿಗೆ ಪ್ರತಿಕ್ರಿಯಿಸಿ ಏನನ್ನ ಕೊಡುತ್ತವೆ ಹೇಳಿ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೊಡುತ್ತೆ. ಓಕೆನಾ, ನಾನ್ ಮೆಟಲ್ ಆಕ್ಸೈಡ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಫಾರ್ಮ್ ನಾನ್ ಮೆಟಲ್ ಆಕ್ಸೈಡ್. ಓಕೆ, ಏನ್ ಮಾಡುತ್ತೆ, ಯಾವತ್ತು ನಾನ್ ಮೆಟಲ್ ಏನಿದೆಯಲ್ಲ ಅದು ಆಕ್ಸಿಜನ್ ನೊಂದಿಗೆ ವರ್ತಿಸಿ ಏನನ್ನ ಕೊಡುತ್ತೆ ಹೇಳಿ, ಮೆಟಲ್ ಆಕ್ಸೈಡ್ ಅನ್ನು ಕೊಡೋದಿಲ್ಲ, ನಾನ್ ಮೆಟಲ್ ಆಕ್ಸೈಡ್ ಅನ್ನೇ ಕೊಡುತ್ತೆ. ಓಕೆನಾ, ಸೊ ವೆನ್ ಕಾರ್ಬನ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಗಿವ್ ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ವೆನ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಗಿವ್ ಸಲ್ಫರ್ ಆಕ್ಸೈಡ್. ಅಂದ್ರೆ ಅಲೋಹಗಳು ಆಮ್ಲಜನಕದೊಂದಿಗೆ ಪ್ರತಿಕ್ರಿಯಿಸಿ ಆಮ್ಲೀಯ ಆಕ್ಸೈಡ್ಗಳು ಅಥವಾ ತಟಸ್ಥ ಆಕ್ಸೈಡ್ಗಳನ್ನ ರೂಪಿಸುತ್ತದೆ. ಅಂದ್ರೆ ಕಾರ್ಬನ್ ಯಾವಾಗ ಆಮ್ಲಜನಕದೊಂದಿಗೆ ವರ್ತಿಸುತ್ತೋ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೊಡುತ್ತೆ, ಪ್ಲಸ್ ಏನನ್ನ ಕೊಡುತ್ತೆ ಹೇಳಿ, ಅದು ಯಾವಾಗ ಸಲ್ಫರ್ ಆಕ್ಸಿಜನ್ ಜೊತೆ ವರ್ತಿಸುತ್ತೋ ಸಲ್ಫರ್ ಡೈಆಕ್ಸೈಡ್ ಅನ್ನ ಕೊಡುತ್ತೆ. ಅಂದ್ರೆ ನಾನ್ ಮೆಟಲ್ ಏನ್ ಮಾಡುತ್ತೆ, ಮೆಟಲ್ ತರನೇ. ಈಗ ಮೆಟಲ್ ಅನ್ನ ಕಂಪೇರ್ ಮಾಡಿ, ಮೆಟಲ್ ಏನ್ ಮಾಡ್ತಿತ್ತು ಹೇಳಿ, ಯಾವಾಗ ದೇ ರಿಯಾಕ್ಟ್ ವಿತ್ ಆಕ್ಸಿಜನ್ ಆರ್ ಅಟ್ಮಾಸ್ಫಿಯರಿಕ್ ಏರ್ ಏನ್ ಮಾಡ್ತಿತ್ತು, ಮೆಟಲ್ ಆಕ್ಸೈಡ್ ಅನ್ನ ಕೊಡ್ತಿತ್ತು. ನಾನ್ ಮೆಟಲ್ ಏನ್ ಮಾಡುತ್ತೆ, ಅದರ ಆಕ್ಸೈಡ್ ಗಳನ್ನ ನಮಗೆ ಕೊಡುತ್ತೆ. ನಾನ್ ಮೆಟಲ್ ಡು ನಾಟ್ ರಿಯಾಕ್ಟ್ ವಿತ್ ವಾಟರ್ ಅಂಡ್ ಆಸಿಡ್. ಓಕೆ, ನಾರ್ಮಲ್ ಟೆಂಪರೇಚರ್ ಅಲ್ಲಿ, ನಾರ್ಮಲ್ ಪ್ರೆಷರ್ ಅಲ್ಲಿ ಏನ್ ಮಾಡೋದಿಲ್ಲ, ಅಲೋಹಗಳು ಯಾವ್ದ್ರ ಜೊತೆ ವರ್ತಿಸೋದಿಲ್ಲ ಹೇಳಿ, ದೇ ಡು ನಾಟ್ ರಿಯಾಕ್ಟ್ ವಿತ್ ವಾಟರ್, ನೀರಿನೊಂದಿಗೆ ಅಥವಾ ಏನ್ ಮಾಡೋದಿಲ್ಲ, ಆಸಿಡ್ ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸೋದಿಲ್ಲ. ನಾನ್ ಮೆಟಲ್ಸ್ ರಿಯಾಕ್ಟ್ ವಿತ್ ಡೈಲ್ಯೂಟ್ ಆಸಿಡ್ ಟು ಪ್ರೊಡ್ಯೂಸ್ ಹೈಡ್ರೋಜನ್ ಗ್ಯಾಸ್. ಏನ್ ಮಾಡೋದಿಲ್ಲ, ದೇ ರಿಯಾಕ್ಟ್ ವಿತ್ ಡೈಲ್ಯೂಟ್ ಆಸಿಡ್ಸ್, ನಾರ್ಮಲ್ ಆಸಿಡ್ ಜೊತೆ ವರ್ತಿಸೋದಿಲ್ಲ. ನಾನ್ ಮೆಟಲ್ ರಿಯಾಕ್ಟ್ ವಿತ್ ಡೈಲ್ಯೂಟ್ ಆಸಿಡ್ ಟು ಪ್ರೊಡ್ಯೂಸ್ ಹೈಡ್ರೋಜನ್ ಗ್ಯಾಸ್. ಓಕೆ, ಡಿಫರೆನ್ಸ್ ಏನು ಅಂತ ನೋಡೋಣ. ಮೆಟಲ್ಸ್ ಆರ್ ಎಲೆಕ್ಟ್ರೋಪಾಸಿಟಿವ್ ಇನ್ ನೇಚರ್. ಡಿಫರೆನ್ಸ್ ಬಿಟ್ವೀನ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್. ಮೆಟಲ್ ಮತ್ತೆ ನಾನ್ ಮೆಟಲ್ಗಳ ಮಧ್ಯದಲ್ಲಿ ಏನು ಕೆಮಿಕಲ್ ಪ್ರಾಪರ್ಟಿಗಳು ಇದಾವೆ ಅಂದ್ರೆ, ರಾಸಾಯನಿಕ ಗುಣಲಕ್ಷಣಗಳಲ್ಲಿ ಏನು ಡಿಫರೆನ್ಸ್ ಇದೆ ಅಂತ ನೋಡೋಣ. ಫಸ್ಟ್ ಒನ್, ಲೋಹಗಳು ಧನಾತ್ಮಕವಾಗಿದ್ದಾವೆ. ಮೆಟಲ್ಸ್ ಆರ್ ಎಲೆಕ್ಟ್ರೋಪಾಸಿಟಿವ್. ಸೊ ಮೆಟಲ್ ಎಲೆಕ್ಟ್ರೋಪಾಸಿಟಿವ್ ಅಂದ್ರೆ ಮೀನಿಂಗ್ ಏನು ಸ್ಟೂಡೆಂಟ್ಸ್, ಯಾವಾಗ ಅವು ಏನ್ ಮಾಡ್ತವೆ, K ಪ್ಲಸ್ Na ಪ್ಲಸ್ Ca+2 Mg+2 ಏನಾಗುತ್ತೆ ಅಂತ ಆಯ್ತು, ಏನ್ ಮಾಡ್ತವೆ ಅಂದ್ರೆ ದೇ ವಿಲ್ ಲೂಸ್ ಇಲೆಕ್ಟ್ರಾನ್ ಅನ್ನ ಕಳ್ಕೊಂಡು ಅವು ಏನ್ ಮಾಡ್ತವೆ ಹೇಳಿ, ಪಾಸಿಟಿವ್ ಅಯಾನುಗಳು ಆಗ್ತವೆ. ಅಂದ್ರೆ ಇದು ಮೆಟಲ್ಲಿನ ಒಂದು ಗುಣಲಕ್ಷಣ. ಓಕೆನಾ, ಮೆಟಲ್ಸ್ ಕಂಬೈನ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಮೆಟಾಲಿಕ್ ಆಕ್ಸೈಡ್ ಅಲ್ವಾ.
ಈಗ ಸೋಡಿಯಂ ಇರ್ಬೋದು, ಪೊಟ್ಯಾಷಿಯಂ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು. ವೆನ್ ದೇ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಸೋಡಿಯಂ ಆಕ್ಸೈಡ್, ಪೊಟ್ಯಾಷಿಯಂ ಆಕ್ಸೈಡ್, ಕ್ಯಾಲ್ಸಿಯಂ ಆಕ್ಸೈಡ್. ಓಕೆ, ಏನ್ ಮಾಡುತ್ತೆ, ಎಲ್ಲಾ ಮೆಟಲ್ಗಳು ಏನ್ ಮಾಡ್ತವೆ, ವೆನ್ ದೇ ರಿಯಾಕ್ಟ್ ವಿತ್ ಆಕ್ಸಿಜನ್ ಏನ್ ಮಾಡ್ತವೆ, ಆಕ್ಸಿಜನ್ ನೊಂದಿಗೆ ವರ್ತಿಸಿ ಆ ಲೋಹದ ಆಕ್ಸೈಡ್ ಗಳನ್ನ ಕೊಡ್ತವೆ. ಓಕೆ, ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಯೂಶುವಲಿ ಬೇಸಸ್, ಹೌದಲ್ವಾ? ಯಾವಾಗ ಈ NaOH ಇರ್ಬೋದು, KOH ಇರ್ಬೋದು, CaOH ಟ್ವೈಸ್ ಇರ್ಬೋದು, MgOH ಟ್ವೈಸ್ ಇರಬಹುದು, ಇವೆಲ್ಲವೂ ಏನಾಗಿರುತ್ತೆ ಹೇಳಿ, ಬೇಸ್ಗಳಾಗಿದ್ದಾವೆ. ಹಾಗಾಗಿ ಈ ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಕರಗೋದಿಲ್ಲ. ಓಕೆ, ಈ NaO, KaO ಇವೆಲ್ಲ ಏನಾಗೋದಿಲ್ಲ ಹೇಳಿ, ನೀರಿನಲ್ಲಿ ಕರಗೋದಿಲ್ಲ. ಬಟ್ ಸಮ್ ಆಕ್ಸೈಡ್ಸ್ ಕೆಲವು ಏನ್ ಮಾಡ್ತವೆ ಹೇಳಿ, ಈಗ ಸೋಡಿಯಂ ಎಲ್ಲ ನೀರಲ್ಲಿ ಕರಗುತ್ತೆ, ಕೆಲವೇನಾಗೋದಿಲ್ಲ, ನೀರಿನಲ್ಲಿ ಕರಗೋದಿಲ್ಲ. ಓಕೆ, ಏನೇನಾಗಿರುತ್ತೆ ಹೇಳಿ, ದೇ ಆರ್ ಎಲೆಕ್ಟ್ರೋಪಾಸಿಟಿವ್, metal combine with oxygen to form metallic oxide. They are bases in nature. Okay, they are insoluble in water, but some oxide soluble to form alkalis. ಲೋಹದ ಆಮ್ಲಜನಕದೊಂದಿಗೆ ಸೇರಿಕೊಂಡು ಆಕ್ಸೈಡ್ಗಳನ್ನ ರೂಪಿಸುತ್ತದೆ. ಲೋಹದ ಆಕ್ಸೈಡ್ಗಳು ಬೇಸ್ಗಳಾಗಿದ್ದಾವೆ, ಅವು ನೀರಿನಲ್ಲಿ ಕರಗೋದಿಲ್ಲ, ಮತ್ತೆ ಕ್ಷಾರವನ್ನ ರೂಪಿಸುತ್ತದೆ. ಅಂದ್ರೆ ಬೇಸಿಕ್ ಸೊಲ್ಯೂಷನ್ ಅನ್ನ, ಅಲ್ಕಲಿಯನ್ನ ಪ್ರೊಡ್ಯೂಸ್ ಮಾಡುತ್ತೆ. ಇವೆಲ್ಲ ಏನಾಗಿರುತ್ತೆ ಹೇಳಿ, ಒಂದು ಮೆಟಲ್ ಆಕ್ಸೈಡಿನ ಮೆಟಲ್ಗಳ ಒಂದು ಗುಣಲಕ್ಷಣ ಆಗಿದೆ. ಅಂದ್ರೆ ಡಿಫರೆನ್ಸ್ ಏನು ಅಂತ ನೋಡುವಾಗ ಫಸ್ಟ್ ಮೆಟಲ್ ಅನ್ನ ಇಷ್ಟು ಗುಣಲಕ್ಷಣಗಳನ್ನ ಹೊಂದಿರುತ್ತೆ. ಮೆಟಲ್ಸ್ ರಿಯಾಕ್ಟ್ ವಿತ್ ವಾಟರ್ ಟು ಫಾರ್ಮ್ ಮೆಟಾಲಿಕ್ ಆಕ್ಸೈಡ್. ಓಕೆ, ಲೋಹಗಳು ನೀರಿನೊಂದಿಗೆ ವರ್ತಿಸಿ ಲೋಹದ ಆಕ್ಸೈಡ್ ಅತ್ತೆ ಹೈಡ್ರೋಜನ್ ಗ್ಯಾಸ್ ಅನ್ನ ಕೊಡುತ್ತೆ. ಓಕೆ, when the metal react with H2O to give MOH, metal oxide, ಮತ್ತೆ H2 ಗ್ಯಾಸ್ ಅನ್ನ ಕೊಡುತ್ತೆ. ಓಕೆ, ಅಗೇನ್ ದೀಸ್ ಮೆಟಲ್ ಆಕ್ಸೈಡ್ ಡಿಸಾಲ್ವ್ ಇನ್ ವಾಟರ್. ಈ ಮೆಟಲ್ ಆಕ್ಸೈಡ್ ಏನ್ ಮಾಡುತ್ತೆ, ದೇ ಡಿಸಾಲ್ವ್ ಇನ್ ವಾಟರ್ ಟು ಫಾರ್ಮ್ ಮೆಟಲ್ ಹೈಡ್ರಾಕ್ಸೈಡ್. ಫಸ್ಟ್ ಏನ್ ಮಾಡುತ್ತೆ, ಮೆಟಲ್ ಆಕ್ಸೈಡ್ ಅನ್ನ ಕೊಡುತ್ತೆ. ಈ ಮೆಟಲ್ ಆಕ್ಸೈಡ್ ಯಾವಾಗ ಡಿಸಾಲ್ವ್ ಆಗುತ್ತೆ ವಾಟರ್, ದೇ ಫಾರ್ಮ್ ಮೆಟಾಲಿಕ್ ಹೈಡ್ರಾಕ್ಸೈಡ್. ಲೋಹಗಳು ಯಾವತ್ತು ದೇ ಫಾರ್ಮ್ ಆಕ್ಸೈಡ್ ಅಲ್ವಾ, ಯಾವಾಗ ದೇ ಅಂಡರ್ಗೋ ಅಥವಾ ಅನಿಲಗಳು ನೀರಿನೊಂದಿಗೆ ವರ್ತಿಸಿ ಏನ್ ಕೊಡುತ್ತೆ, ಲೋಹದ ಆಕ್ಸೈಡ್ ಅನ್ನ ಕೊಡುತ್ತೆ. ಈ ಲೋಹದ ಆಕ್ಸೈಡ್ಗಳು ಮತ್ತೊಂಚೂರು ನೀರಿನಲ್ಲಿ ಕರಗಿ ಲೋಹದ ಹೈಡ್ರಾಕ್ಸೈಡ್ ಅನ್ನ ಕೊಡುತ್ತೆ. ಓಕೆ, ದೇ ಮೆಟಲ್ಸ್ ಪ್ರೊಡ್ಯೂಸ್ ಕ್ಲೋರೈಡ್ಸ್, ಎಲೆಕ್ಟ್ರೋವೇಲೆಂಟ್ ಆರ್ ಅಯಾನಿಕ್ ಕಂಪೌಂಡ್ಸ್. ಅಯಾನಿಕ್ ಅಥವಾ ಎಲೆಕ್ಟ್ರೋವೇಲೆಂಟ್ ಕಂಪೌಂಡ್ಗಳನ್ನ ಸಂಯುಕ್ತಗಳನ್ನ ರೂಪಿಸ್ತವೆ. ಓಕೆ, ನೆಕ್ಸ್ಟ್ ನಾನ್ ಮೆಟಲ್ಸ್. ನಾನ್ ಮೆಟಲ್ಸ್ ರಿಯಾಕ್ಟ್ ವಿತ್ ಮೆಟಲ್ಸ್ ಟು ಗೇನ್ ಇಲೆಕ್ಟ್ರಾನ್ ಅಂಡ್ ಫಾರ್ಮ್ ಕ್ಯಾಟಯಾನ್. ಓಕೆ, ಈ ನಾನ್ ಮೆಟಲ್ಗಳು ಏನ್ ಮಾಡ್ತವೆ, ದೇ ರಿಯಾಕ್ಟ್ ವಿತ್ ಮೆಟಲ್. ಓಕೆ, ಟು ಗೇನ್. ಈಗ ಸೋಡಿಯಂ ಇದ್ರೆ, ಕ್ಲೋರಿನ್ ಇದ್ರೆ, ಈ ಕ್ಲೋರಿನ್ ಏನ್ ಮಾಡುತ್ತೆ, ಸೋಡಿಯಂ ಜೊತೆ ವರ್ತಿಸುತ್ತೆ. ಯಾಕೆ, ಈ ಸೋಡಿಯಂ ಒಂದು ಇಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡುತ್ತೆ ಟು ಫಾರ್ಮ್ ಅ ಬಾಂಡ್, ದಟ್ ಈಸ್ ಅಯೋನಿಕ್ ಬಾಂಡ್. ಮೋಸ್ಟ್ ಆಫ್ ನಾನ್ ಮೆಟಲ್ ಡಿಸಾಲ್ವ್ ಇನ್ ವಾಟರ್. ಏನಾಗುತ್ತೆ ಹೇಳಿ, ಹೆಚ್ಚು ನಾನ್ ಮೆಟಲ್ಗಳು ಅಂದ್ರೆ ಅಲೋಹಗಳು ಏನ್ ಮಾಡ್ತವೆ, ನೀರಿನಲ್ಲಿ ಕರಗಿ ಅಸಿಡಿಕ್ ಅಥವಾ ತಟಸ್ಥ ಆಕ್ಸೈಡ್ ಅನ್ನ ಉಂಟು ಮಾಡುತ್ತೆ. ದ ನಾನ್ ಮೆಟಲ್ ಡು ನಾಟ್ ಡಿಸ್ಪ್ಲೇಸ್ ಹೈಡ್ರೋಜನ್ ಫ್ರಾಮ್ ಡೈಲ್ಯೂಟ್ ಆಸಿಡ್. ಏನ್ ಮಾಡೋದಿಲ್ಲ, ಎತ್ತಿ ಹೈಡ್ರೋಜನ್ ಅನ್ನ ತೆಗೆದು ಹಾಕೋದಿಲ್ಲ ಅದು. ಓಕೆ, ಮೆಟಲ್ಗಳು ಹಂಗೆ ಮಾಡ್ತವೆ. ಆಕ್ಸೈಡ್ ಆಯ್ತು, ಮೆಟಲ್ ಯಾವಾಗ ರಿಯಾಕ್ಟ್ ವಿತ್ ಆಕ್ಸಿಜನ್ ಅವೇನ್ ಮಾಡ್ತವೆ ಹೇಳಿ, ಹೈಡ್ರೋಜನ್ ಅನ್ನ ಡಿಸ್ಪ್ಲೇಸ್ ಮಾಡ್ತವೆ. ಓಕೆ, ನಾನ್ ಮೆಟಲ್ ರಿಯಾಕ್ಟ್ ವಿತ್ ಹೈಡ್ರೋಜನ್ ಟು ಫಾರ್ಮ್ ಹೈಡ್ರೈಡ್ಸ್. ಹೈಡ್ರೈಡ್ಗಳನ್ನ ಕೊಡುತ್ತೆ. ಓಕೆನಾ, ಹಿಂಗೆ ಏನ್ ಮಾಡ್ತವೆ ಈ ನಾನ್ ಮೆಟಲ್ಗಳು, ಹೀಗೆ ವರ್ತಿಸುತ್ತವೆ. ಓಕೆ, ರಿಯಾಕ್ಟಿವಿಟಿ ಸೀರೀಸ್ ಅಂತ. ಈ ರಿಯಾಕ್ಟಿವಿಟಿ ಸೀರೀಸ್ ಅನ್ನ ನಾವು ಯಾಕೆ ತಗೊಂಡ್ವಿ ಅಂದ್ರೆ, ಇಲ್ಲಿ ನೋಡಿ ನಾವು ಮೇಲ್ಗಡೆಯಿಂದ ಬರ್ತಿದೆ, ಒಂದು ಸರಣಿ ಇದೆ ಅಲ್ವಾ,
ಏನಾಗುತ್ತೆ, ಈ ಮೇಲ್ಗಡೆ ಇರುವ ಮೆಟಲ್ಗಳು ಕೆಳಗಡೆ ಇರುವ ಕಡಿಮೆ ಕ್ರಿಯಾತ್ಮಕವಾದಂತಹ ಮೆಟಲ್ಗಳನ್ನ ಡಿಸ್ಪ್ಲೇಸ್ ಮಾಡ್ತವೆ. ಅಂದ್ರೆ ಯಾರು ಮೇಲಿದ್ದಾರೋ ಯಾರು ಕೆಳಗಿದಾರೋ ಇವರನ್ನ ಡಿಸ್ಪ್ಲೇಸ್ ಮಾಡ್ತಾರೆ, ಬಟ್ ಇವರನ್ನ ಡಿಸ್ಪ್ಲೇಸ್ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್, Fe plus CuSO4 gives FeSO4 plus Cu. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ, ಈ ಐರನ್ ಮತ್ತೆ ನಾವು ಕಾಪರ್ ಸಲ್ಫೇಟ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಈ ಕಾಪರ್ ಕಡಿಮೆ ಕ್ರಿಯಾತ್ಮಕತೆ ಕೆಳಗಡೆ ಇದೆ, ಇದು ಅಲ್ವಾ, ಲೀಸ್ಟ್ ರಿಯಾಕ್ಟಿವ್. ಬಟ್ ಮಧ್ಯದಲ್ಲಿ ಯಾರಿದ್ದಾರೆ, ಫೆರಮ್ ಐರನ್ ಇದೆ ಅಲ್ವಾ, ಈ ಐರನ್ ಕ್ಯಾನ್ ಡಿಸ್ಪ್ಲೇಸ್. ಓಕೆ, ಸಪೋಸ್ ನನ್ನ ಹತ್ರ ಕ್ಯಾಲ್ಸಿಯಂ ಇದೆ, ಓಕೆ, CaSO4 ಇದೆ ಅಂತ ಅನ್ಕೊಳ್ಳಿ. CaSO4 ಇದೆ ನನಗೆ, ಇಲ್ಲಿ AlSO Al2SO4 SO4 ಥ್ರೈಸ್ ಇದೆ ಅನ್ಕೊಳ್ಳಿ. ಯಾರನ್ನ ಡಿಸ್ಪ್ಲೇಸ್ ಮಾಡ್ಬೋದು ಹೇಳಿ? ಇವರನ್ನ ಮಾಡ್ಬೋದು, ಇವರನ್ನ ಮಾಡಕ್ಕಾಗಲ್ಲ. ಯಾರು ಕೆಳಗಡೆ ಇದಾರಲ್ಲ ಈ ರಿಯಾಕ್ಟಿವಿಟಿ ಸೀರೀಸ್ ಅಲ್ಲಿ, ಅವ್ರು ಏನ್ ಮಾಡಕ್ಕಾಗಲ್ಲ ಹೇಳಿ? ಅವರು ಡಿಸ್ಪ್ಲೇಸ್ ಮಾಡಕ್ ಆಗಲ್ಲ. ಹಾಗೊಂದು ಸೀರೀಸ್ ಅನ್ನ ಕೊಟ್ಟಿದ್ದಾರೆ. ಓಕೆನಾ? ಅದನ್ನ ಏನಂತ ಕರಿತೀವಿ ನಾವು? ರಿಯಾಕ್ಟಿವಿಟಿ ಸೀರೀಸ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಇದು ಯಾಕೆ ಬೇಕು ನನಗೆ? ಯಾವುದಾದ್ರೂ ಒಂದು ಲೋಹ ಅಥವಾ ಆ ಲೋಹದ ನಾವು ಒಂದು ಆಕ್ಸೈಡ್ಗಳು, ಹೈಡ್ರಾಕ್ಸೈಡ್ಗಳು, ಅಥವಾ ಯಾವಾಗ ಲೋಹ ಒಂದು ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಅದು ಒಂದು ಮೆಟಲ್ ಅನ್ನ ಇನ್ನೊಂದು ಮೆಟಲ್ ಡಿಸ್ಪ್ಲೇಸ್ ಮಾಡುವಾಗ ಯಾರನ್ನ ಡಿಸ್ಪ್ಲೇಸ್ ಮಾಡಬಹುದು ಅಂತ ನಮ್ಗೆ ಗೊತ್ತಾಗುತ್ತೆ. ಹೆಚ್ಚು ರಿಯಾಕ್ಟಿವ್ ಇರೋರು ಕಡಿಮೆ ರಿಯಾಕ್ಟಿವ್ ಇರೋರನ್ನ ಏನ್ ಮಾಡ್ಬೋದು ಹೇಳಿ? ಡಿಸ್ಪ್ಲೇಸ್ ಮಾಡಕ್ಕಾಗುತ್ತೆ. ಹೆಚ್ಚು ರಿಯಾಕ್ಟಿವ್ ಇರೋರು ಮಾತ್ರ ಕಡಿಮೆ ರಿಯಾಕ್ಟಿವ್ ಇರೋರನ್ನ ಡಿಸ್ಪ್ಲೇಸ್ ಕಡಿಮೆ ಇರೋರು ಹೆಚ್ಚನ್ನ ಮಾಡಕ್ ಆಗೋದಿಲ್ಲ. ಕೆಳಗಡೆ ಯಾರಿದಾರಲ್ಲ ಅವರು ಮೇಲ್ಗಡೆ ಅವರನ್ನ ರಿಪ್ಲೇಸ್ ಮಾಡಕ್ಕಾಗಲ್ಲ. ಮೇಲ್ಗಡೆ ಇರೋರು, ಈಗ ಸಪೋಸ್ ನನ್ನ ಹತ್ರ FeSO4, ಓಕೆ, FeSO4 ಪ್ಲಸ್ Cu ಇದೆ ಅಂದ್ಕೊಳ್ಳಿ. ಇನ್ನೊಂದು ಕೇಸಲ್ಲಿ Fe ಪ್ಲಸ್ CuSO4 ಇದೆ. ಓಕೆನಾ? ಸೊ ಇವರು ಕಾಪರ್ ಇವರನ್ನ ರಿಪ್ಲೇಸ್ ಮಾಡಕ್ ಆಗೋದೇ ಇಲ್ಲ, ಈ ರಿಯಾಕ್ಷನ್ ಆಗಲ್ಲ. ಕಾಪರ್ನ ಐರನ್ ರಿಪ್ಲೇಸ್ ಮಾಡಬಹುದು, ಐರನ್ ಅನ್ನು ಕಾಪರ್ ರಿಪ್ಲೇಸ್ ಮಾಡಕ್ ಆಗೋದಿಲ್ಲ ಅಂತ. ಈ ರಿಯಾಕ್ಟಿವಿಟಿ ಸೀರೀಸ್ ಮೇಲೆ ನಾನು ಯಾರನ್ನ ರಿಪ್ಲೇಸ್ ಮಾಡೋದು ಅನ್ನೋದನ್ನ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ಸೊ ದಿಸ್ ಇಸ್ ಮೈ ರಿಯಾಕ್ಟಿವಿಟಿ ಸೀರೀಸ್. ಅಯಾನಿಕ್ ಕಂಪೌಂಡ್. ಓಕೆ, ಸೊ ಏನಾಗುತ್ತೆ, ಈಗ ಒಂದು ಸ್ಟೋರಿನ ನೋಡೋಣ. ಎಲ್ಲಾ ಎಲಿಮೆಂಟ್ಗಳು, ನನ್ನ ಪಿರಿಯಾಡಿಕ್ ಟೇಬಲ್ ಹೆಂಗಿದೆ ಅಂದ್ರೆ, ಎಲ್ಲಾ ಎಲಿಮೆಂಟ್ಗಳಿಗೂ ಏನ್ ಬೇಕು? ರೇರ್ ಗ್ಯಾಸ್ ಕಾನ್ಫಿಗರೇಷನ್ ಬೇಕು, ಆರ್ ನೋಬೆಲ್ ಗ್ಯಾಸ್ ಕಾನ್ಫಿಗರೇಷನ್ ಬೇಕು. ಅಂದ್ರೆ ಅವರ ಔಟರ್ ಮೋಸ್ಟ್ ಶೆಲ್ ಅಲ್ಲಿಯೂ ಎಲ್ಲಾ ಕಡೆ ಅಲ್ಲಿ ಎಲ್ಲೂ ಅನ್ಪೇರ್ಡ್ ಇಲೆಕ್ಟ್ರಾನ್ ಬೇಡ. ಅವರಿಗೆ ಇರುವ ಇಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡಿ ಅಥವಾ ಒಂದು ಇಲೆಕ್ಟ್ರಾನ್ ಅನ್ನ ತಗೊಂಡು ಅವ್ರು ಏನ್ ಮಾಡ್ಬೇಕು? ಸ್ಟೇಬಲ್ ಸ್ಟೇಟ್ಗೆ ಹೋಗ್ಬೇಕು. ಯಾರದ್ದು ಹೇಳಿ? ಯಾವ ಕಾನ್ಫಿಗರೇಷನ್ಗೆ ಹೋಗ್ಬೇಕು? ಹೀಲಿಯಮ್, ಆರ್ಗಾನು, ಕ್ರಿಪ್ಟಾನ್, ಈ ಒಂದು ಏನ್ ನೋಬೆಲ್ ಗ್ಯಾಸ್ ಕಾನ್ಫಿಗರೇಷನ್ ಇದೆಯಲ್ಲ ಆ ಕಾನ್ಫಿಗರೇಷನ್ಗೆ ಬರ್ಬೇಕು ಅಂತ ಪ್ರತಿಯೊಂದು ಎಲಿಮೆಂಟ್ ಮಾಡುತ್ತೆ. ಯಾಕೆ? ಯಾವಾಗ ಈ ಒಂದು ಕಾನ್ಫಿಗರೇಷನ್ಗೆ ಬಂತು, ನೋಬೆಲ್ ಗ್ಯಾಸ್ ಕಾನ್ಫಿಗರೇಷನ್ಗೆ ಬಂತು, ದೇ ಆರ್ ಲೀಸ್ಟ್ ರಿಯಾಕ್ಟಿವ್. ಯಾರು ಸುದ್ದಿನೇ ಬೇಡ ಅಂತ ಒಂದು ಇಲೆಕ್ಟ್ರಾನ್ ಕೊಟ್ಕೊಂಡು ಅಥವಾ ಇನ್ನೊಂದು ಇಲೆಕ್ಟ್ರಾನ್ ತಗೊಂಡಾಗ ನಾನು ಸ್ಟೇಬಲ್ ಆಗ್ತೀನಿ, ಸೆಟಲ್ ಆಗ್ತೀನಿ ಅಂತ ಪ್ರತಿಯೊಂದು ಎಲಿಮೆಂಟು ಟ್ರೈ ಮಾಡ್ತಾ ಇರುತ್ತೆ. ಸೊ ಎಲಿಮೆಂಟ್ಗಳು ಹೀಗೆ ಟ್ರೈ ಮಾಡುವಾಗ ಅವು ಏನ್ ಮಾಡ್ತವೆ? ಒಂದು ಇಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡುತ್ತೆ, ಇನ್ನೊಂದು ಇಲೆಕ್ಟ್ರಾನ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಳ್ತವೆ, ಅಥವಾ ಇಲೆಕ್ಟ್ರಾನ್ ಅನ್ನ ಶೇರ್ ಮಾಡ್ಕೊಳ್ತವೆ. ಶೇರ್ ಮಾಡ್ಕೊಂಡಾಗ ಏನಂತ ಕರಿತೀವಿ? ಕೋವೆಲೆಂಟ್ ಬಾಂಡ್ ಅಂತೀವಿ. ಇಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡಿದಾಗ ಅಯಾನಿಕ್ ಬಾಂಡ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಅಯಾನಿಕ್ ಕಂಪೌಂಡ್ಸ್ ಅಂದ್ರೆ ಏನಂದ್ರೆ, ದ ಕೆಮಿಕಲ್ ಬಾಂಡ್ ಫಾರ್ಮ್ಡ್ ಬೈ ದ ಟ್ರಾನ್ಸ್ಫರ್ ಆಫ್ ಇಲೆಕ್ಟ್ರಾನ್ ಫ್ರಮ್ ಒನ್ ಆಟಮ್ ಟು ಅನದರ್. ಓಕೆ, ಯಾವತ್ತು ಒಂದು ಇಲೆಕ್ಟ್ರಾನ್ ಇದೆಯಲ್ಲ ಅದು ಟ್ರಾನ್ಸ್ಫರ್ ಆಗ್ಬೇಕು, ಕಂಪ್ಲೀಟ್ ಆಗಿ ಟ್ರಾನ್ಸ್ಫರ್ ಆಗ್ಬೇಕು. ಈಗ ನಾನು ಇನ್ನೊಂದು ಬಾಂಡ್ ಅನ್ನ ತೋರಿಸ್ತೀನಿ ನಿಮ್ಗೆ. ಹೈಡ್ರೋಜನ್ ಅಂತ ಕನ್ಸಿಡರ್ ಮಾಡಿ, H2 ಅಂತ ಕನ್ಸಿಡರ್ ಮಾಡಿ. ಇಲ್ಲಿ 1s1 ಇದೆ, 1s1 ಇದೆ. ಇವರಿಗೂ ಒಂದು ಇಲೆಕ್ಟ್ರಾನ್ ಬೇಕು ಹೀಲಿಯಂ ಆಗಕ್ಕೆ, ಇವರಿಗೂ ಹೀಲಿಯಂ ಕಾನ್ಫಿಗರೇಷನ್ ಬೇಕು ಅಂದ್ರೆ ಇಬ್ರಿಗೂ ಒಂದೊಂದು ಇಲೆಕ್ಟ್ರಾನ್ ಬೇಕು. ಸೊ ಇಬ್ರು ಏನ್ ಮಾಡಿದ್ರು?
ಇಲೆಕ್ಟ್ರಾನ್ ಅನ್ನ ಶೇರ್ ಮಾಡ್ಕೊಂಡ್ರು ಅಲ್ವಾ. ಸೊ ಶೇರಿಂಗ್ ಆಫ್ ಇಲೆಕ್ಟ್ರಾನ್ ಅಂತ. ಸೊ ಇಲ್ಲಿ ಏನಾಗುತ್ತೆ, ಒಂದು ಇಲೆಕ್ಟ್ರಾನ್ ಅನ್ನ ಇಬ್ರು ಶೇರ್ ಮಾಡ್ಕೊಂಡ್ರು, ನನಗೂ ನಿನ್ಗೂ. ಬಟ್ ಇನ್ ಅಯಾನಿಕ್ ಕಂಪೌಂಡ್ಸ್ ಅಲ್ಲಿ ಏನಾಗೋದಿಲ್ಲ, ಒಂದು ಇಲೆಕ್ಟ್ರಾನ್ ಅನ್ನ ಕಂಪ್ಲೀಟ್ ಆಗಿ ಇನ್ನೊಂದಕ್ಕೆ ಕೊಡುತ್ತೆ ಟು ಫಾರ್ಮ್ ಅ ಕೆಮಿಕಲ್ ಬಾಂಡ್. ಒಂದು ಕೆಮಿಕಲ್ ಬಾಂಡ್ ಅನ್ನ ಫಾರ್ಮೇಶನ್ ಮಾಡಕ್ಕೆ ಕಂಪ್ಲೀಟ್ ಡೊನೇಷನ್ ಆಫ್ ಇಲೆಕ್ಟ್ರಾನ್ ಇರುತ್ತೆ. ಓಕೆನಾ. ಸೊ ದೀಸ್ ಬಾಂಡ್ಸ್ ಆರ್ ಯೂಶುವಲಿ ಫಾರ್ಮ್ಡ್ ಬಿಟ್ವೀನ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್. ಮೆಟಲ್ ಮತ್ತೆ ನಾನ್ ಮೆಟಲ್ ಗಳ ಮಧ್ಯೆ ನಡೆಯುತ್ತೆ ಈ ತರ ಬಾಂಡಿಂಗ್. ಓಕೆನಾ. ಸೊ ಮೆಗ್ನೀಷಿಯಂ ಅನ್ನ ಕನ್ಸಿಡರ್ ಮಾಡಿ. ನೋಡಿ, ಇಲ್ಲಿ ಔಟರ್ ಮೋಸ್ಟ್ ಅಲ್ಲಿ ಒಂದು ಇಲೆಕ್ಟ್ರಾನ್ ಇದೆ, ಇಲ್ಲೊಂದು ಇಲೆಕ್ಟ್ರಾನ್ ಇದೆ ಅಲ್ವಾ. ಈ ಎರಡು ಇಲೆಕ್ಟ್ರಾನ್ ಅನ್ನ ಏನ್ ಮಾಡುತ್ತೆ, ಅದು ಕ್ಲೋರಿನ್ಗೆ ಕೊಟ್ರೆ ಇವ್ರು ಏನಾಗ್ತಾರೆ ಹೇಳಿ, ರೇರ್ ಗ್ಯಾಸ್ ಕಾಂಬಿನೇಷನ್ಗೆ ಹೋಗುತ್ತೆ ಅಲ್ವಾ. ಸೊ ಹಾಗಾಗಿ ನಾವು Mg ಅಂತ ಇರುತ್ತೆ, Mg+2 ಅಂತ ಕನ್ಸಿಡರ್ ಮಾಡ್ತೀವಿ ಅಲ್ವಾ. ಎರಡು ಇಲೆಕ್ಟ್ರಾನ್ ಅನ್ನ ಕೊಟ್ಟು ಇವ್ರು ಏನಾಗ್ತಾರೆ, ಎಲೆಕ್ಟ್ರೋಪಾಸಿಟಿವ್ ಆಗ್ತಾರೆ ಅಂತ ಕೊಟ್ಟು ಏನ್ ಮಾಡ್ತಾರೆ, ಒಂದು ಬಾಂಡ್ ಫಾರ್ಮೇಶನ್ ಮಾಡ್ಕೊಳ್ತಾರೆ, ದಟ್ ಈಸ್ MgCl2, ಮೆಗ್ನೀಷಿಯಂ ಕ್ಲೋರೈಡ್ ಆಗುತ್ತೆ. ಇದು ಅಯಾನಿಕ್ ಕಂಪೌಂಡ್. ಓಕೆನಾ. ಓಕೆ. ಸೊ ಇನ್ನೊಂದು ಕಂಪೌಂಡ್ ಅನ್ನ ನೋಡೋಣ, ಸೋಡಿಯಂ ಕ್ಲೋರೈಡ್. ಸೊ ಸೋಡಿಯಂ ಕ್ಲೋರೈಡ್ ಇದು ಸ್ಟೋರಿ ನೋಡೋಣ. ಓಕೆ. ಈಗ ನೀವು ಸೋಡಿಯಂ, ಓಕೆ, ನಿಮ್ಮ ಫ್ರೆಂಡ್ ಕ್ಲೋರಿನ್, ಇಬ್ರು ನೀವೇನ್ ಮಾಡಿದ್ದೀರಾ, ಒಂದು ಬಸ್ಸಿಗೆ ಹೋಗ್ತಿದ್ದೀರಾ ಅಂತ ಕನ್ಸಿಡರ್ ಮಾಡಿ. ನಿಮ್ಮ ಹತ್ರ 11 ರೂಪಾಯಿ ಇದೆ, ನಿಮ್ಮ ಫ್ರೆಂಡ್ ಹತ್ರ 17 ರೂಪಾಯಿ ಇದೆ. ಓಕೆನಾ. ಸೊ ಇದು ನೀವು ಬಸ್ಸಿಗೆ ಹೋಗುವಾಗ ನಿಮ್ಮ ಸ್ಟಾಪಿಗೆ 10 ರೂಪಾಯಿ, ನಿಮ್ಮ ಫ್ರೆಂಡ್ ಸ್ಟಾಪಿಗೆ 18 ರೂಪಾಯಿ ಅಂತ ಕನ್ಸಿಡರ್ ಮಾಡಿ. ಸೊ ನಿಮ್ಮ ಹತ್ರ 11 ಇದೆ, ಇವ್ರ ಹತ್ರ 17 ಇದೆ. ನೀವೇನ್ ಮಾಡ್ತೀರಾ ಅವಾಗ, ಒಂದು ಕಂಪ್ಲೀಟ್ 1 ರೂಪಾಯಿನ ಟ್ರಾನ್ಸ್ಫರ್ ಮಾಡ್ಕೊಳ್ತೀರಾ ಅಲ್ವಾ. ಮಾಡಿ ನಿಮ್ಗೆ 10 ಸಾಕು, ನಿಮ್ಮ ಸ್ಟಾಪಿಗೆ ನಿಮ್ಗೆ 10 ಸಾಕು. ಬಟ್ ಅವ್ರಿಗೆ ಏನ್ ಬೇಕು ಹೇಳಿ, ಇನ್ನೂ 1 ರೂಪಾಯಿ ಎಕ್ಸೆಸ್ ಬೇಕು. ಸೊ ಅವ್ರು ಏನ್ ಮಾಡ್ತಾರೆ, 1 ರೂಪಾಯಿ ಕಂಪ್ಲೀಟ್ ಆಗಿ ನಿಮ್ಮ ಹತ್ರ ತಗೊಳ್ತಾರೆ. ಇಲ್ಲಿ ಏನಾಯ್ತು, ಸೋಡಿಯಮ್ಮು ಒಂದು ಇಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡಿ ಸೋಡಿಯಂ ಕ್ಯಾಟಯಾನ್ ಆಯ್ತು. ಸೋಡಿಯಂ ಏನಾಗುತ್ತೆ, ಒಂದು ಇಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡಿದ್ರೆ 2A to 1 ಕಾನ್ಫಿಗರೇಷನ್ಗೆ ಬರುತ್ತೆ. ಕ್ಲೋರಿನ್ ಏನ್ ಮಾಡುತ್ತೆ, ಒಂದು ಇಲೆಕ್ಟ್ರಾನ್ ಅನ್ನ ತಗೊಂಡು ಏನ್ ಮಾಡುತ್ತೆ, 18 ಇಲೆಕ್ಟ್ರಾನ್ಸ್ ಆಗುತ್ತೆ ಅದಕ್ಕೆ. ಓಕೆ. ಸೊ 18 ಇಲೆಕ್ಟ್ರಾನ್ಸ್ ಆಗಿ ಒಂದು ಇಲೆಕ್ಟ್ರಾನ್ ಅರ್ಗಾನ್ ಕಾನ್ಫಿಗರೇಷನ್ ತಗೊಳುತ್ತೆ, ಇದೇನ್ ಮಾಡುತ್ತೆ, ನಿಯಾನ್ ಕಾನ್ಫಿಗರೇಷನ್ಗೆ ಬರುತ್ತೆ. ಸೊ ಇವರಿಬ್ಬರ ಮಧ್ಯ ಟ್ರಾನ್ಸ್ಫರ್ ಆಫ್ ಇಲೆಕ್ಟ್ರಾನ್ ಆಗಿ ಅಯಾನಿಕ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಅಂದ್ರೆ ಅಯಾನುಗಳ ಏನಾಗುತ್ತೆ, ಒಂದು ಬಂಧ ಉಂಟಾಗುತ್ತೆ. ಅರ್ಥ ಆಯ್ತಾ. ಅಂದ್ರೆ ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಇಲೆಕ್ಟ್ರಾನ್ ಆಗಿರುತ್ತೆ ಇಲ್ಲಿ. ಓಕೆ. ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಂಪೌಂಡ್ಸ್. ಅಯಾನಿಕ್ ಕಂಪೌಂಡ್ಸ್ ಆರ್ ಸಾಲಿಡ್, ಹಾರ್ಡ್, ಬಿಕಾಸ್ ಆಫ್ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಫ್ ಪಾಸಿಟಿವ್ ಅಂಡ್ ನೆಗೆಟಿವ್ ಅಯಾನ್ಸ್. ಏನಿರುತ್ತೆ, ಹಾರ್ಡ್ ಆಗಿರುತ್ತೆ, ಬಲವಾದ ಆಕರ್ಷಣೆ ಇರುತ್ತೆ, ಅದನ್ನ ಬ್ರೇಕ್ ಮಾಡಕ್ ಕಷ್ಟ. ಬ್ರಿಟಲ್ ಇನ್ ನೇಚರ್, ಏನಿರುತ್ತೆ ಹೇಳಿ, ಗಟ್ಟಿಯಾಗಿರುತ್ತೆ. ಸಾಮಾನ್ಯವಾಗಿ ಉಪ್ಪನ್ನು ನೋಡಿದಿರಲ್ಲ, ಬ್ರಿಟಲ್ ಆಗಿರುತ್ತೆ ಅದು ಅಲ್ವಾ, ಹಿಂಗ್ ಮಾಡಿದ್ರೆ ಪುಡಿ ಮಾಡ್ಬೋದು, ಆ ತರವಾದ ನೇಚರ್ ಇರುತ್ತೆ ಅದಕ್ಕೆ ಅಂತ. ಓಕೆ. ಸಾಲ್ಯೂಬಲ್ ಇನ್ ವಾಟರ್, ನೀರಲ್ಲಿ ಹಾಕಿದ್ರೆ ಕರಗುತ್ತೆ, ಉಪ್ಪನ್ನ ನಾವು ನೀರಲ್ಲಿ ಕರಗಿಸ್ಬೋದು. ದೇ ಆರ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಯಾಕೆ ಹೇಳಿ, when they are soluble in water they form ions, Na+Cl- Na Cl- ಅಥವಾ K+Cl- ಈ ತರ ಏನ್ ಮಾಡುತ್ತೆ, ಅಯಾನ್ಸ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಓಕೆ. ಸೊ ದೇ ಆರ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಇನ್ ಸಾಲಿಡ್ ಸ್ಟೇಟ್. ಓಕೆ. ಏನಾಗುತ್ತೆ, ಘನಸ್ಥಿತಿಯಲ್ಲೂ ಅದು ವಿದ್ಯುತ್ ಅನ್ನ ನಡೆಸೋದಿಲ್ಲ. ಬಟ್ ಯಾವಾಗ ಅದು ಸಾಲ್ಯೂಬಲ್ ಆಗುತ್ತೋ ದೇ ಆರ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಓಕೆನಾ. ನೆಕ್ಸ್ಟ್, ಆಕರೆನ್ಸ್ ಆಫ್ ಓರ್. ಈಗ ನಮ್ಮ ಭೂಮಿಯ ಒಳಗಡೆ ನೈಸರ್ಗಿಕವಾಗಿ ಕಂಡು ಬರುವಂತಹ ಧಾತುಗಳನ್ನ ನಾವು ಅರ್ತ್ ಕ್ರಸ್ಟ್ ಅಲ್ಲಿ, ಭೂಮಿಯ ಪದರದಲ್ಲಿ ಕಾಣಿಸುತ್ತೆ, ಹೊರ ಪದರದಲ್ಲಿ. ಇವುಗಳನ್ನೇ ಏನಂತ ಕರಿತೀವಿ, ಖನಿಜಗಳು ಅಂತ ಕರಿತೀವಿ. ಯಾವಾಗ ಅದು ಲಾಭದಾಯಕವಾಗಿದೆಯೋ, ಎಕನಾಮಿಕಲಿ ನಮ್ಗೆ ಅದನ್ನ ತೆಗೆದ್ರೆ ಲಾಭ ಆಗುತ್ತೋ, ಅದನ್ನ ಏನಂತ ಕರಿತೀವಿ ನಾವು, ಅದಿರುಗಳು ಅಂತ ಕರಿತೀವಿ. ಅದಿರು ಅಂದ್ರೆ ಏನ್ ಹೇಳಿ, ಈಗ ನಾನು ಗೋಲ್ಡ್ ಇದೆ, ಈಗ ಎಲ್ಲಾ ಮಣ್ಣಲ್ಲೂ ಗೋಲ್ಡ್ ಇರುತ್ತೆ, ಬಟ್ ಕೋಲಾರದಲ್ಲಿ KGF ಅಲ್ಲಿ ಏನಿರುತ್ತೆ ಹೇಳಿ, ಆ ಗೋಲ್ಡ್ ಜಾಸ್ತಿ ಇದೆ. ಅಂದ್ರೆ ಅದನ್ನ ನಾನು ತೆಗೆದ್ರೆ, ಹೊರಗಡೆ ತೆಗೆದ್ರೆ ನನಗೆ ಅದು ಏನಾಗುತ್ತೆ, ನ್ಯಾಚುರಲಿ ಅದೇನಾಗಿರುತ್ತೆ ಹೇಳಿ, ಆ ಲೋಹಗಳು
ನನಗೆ ಎಕನಾಮಿಕಲಿ ಲಾಭ ಆಗುತ್ತೆ, ತುಂಬಾ ಅದನ್ನ ತೆಗಿಬಹುದು, ಎಕ್ಸ್ಟ್ರಾಕ್ಷನ್ ಮಾಡ್ಬೋದು ನಾನು. ಮಾಡಿ ನನಗದು ಲಾಭದಾಯಕವಾಗಿ ತೆಗೆದ್ರೆ ಅದನ್ನ ಅದಿರುಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಹೆಂಗಿರುತ್ತೆ ಹಂಗಾದ್ರೆ? ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಿದೆ ಅಲ್ವಾ, ಈ ತರವಾಗಿ ಓರ್ಸ್ ಇರುತ್ತೆ ಅವು. ದ ಮಿನಿರಲ್ ಫ್ರಮ್ ವಿಚ್ ಮೆಟಲ್ ಕ್ಯಾನ್ ಬಿ ಪ್ರಾಫಿಟೇಬಲಿ ಎಕ್ಸ್ಟ್ರಾಕ್ಟೆಡ್ ಅಲ್ವಾ, ಅದನ್ನ ಅದಿರು ಅಥವಾ ಓರ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಹೆಂಗೆ ಮಾಡ್ತೀವಿ ನಾವು? ಕಾನ್ಸಂಟ್ರೇಷನ್ ಆರ್ ಎನ್ರಿಚ್ಮೆಂಟ್ ಆಫ್ ಓರ್, ಅದಿರಿನ ಸಾಂದ್ರತೆ ಮತ್ತು ಪುಷ್ಟೀಕರಣ, ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್, ಲೋಹನ ಅದಕ್ಕೆ ಹೊರಗೆ ತೆಗಿತೀವಿ. ಫಸ್ಟ್ ಏನ್ ಮಾಡ್ತೀವಿ, ಬೇರೆ 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 ಮೆಥಡ್ಗಳಿಂದ ಅದಿರು ಏನ್ ಮಾಡ್ತೀವಿ, ಅದನ್ನೆಲ್ಲ ಒಂದು ಕಡೆ ಕೂಡಿಸ್ತೀವಿ. ಕ್ರೋತ್ ಫ್ಲೋಟೇಷನ್ ಮೆಥಡ್ ಇರ್ಬೋದು, ಯಾವ್ದಾದ್ರು ಒಂದು ಮೆಥಡ್ ಇಂದ ನಾವು ಕಾನ್ಸಂಟ್ರೇಷನ್ ಮಾಡ್ತೀವಿ ಓರನ್ನ, ಅದಿರನ್ನ. ಓಕೆ, ಅದರಿಂದ ಮೆಟಲ್, ಈಗ ನನಗೆ ಒಂದು ಗೋಲ್ಡ್ ಬೇಕು, ನಾನೇನ್ ಮಾಡ್ತೀನಿ ಹೇಳಿ, ಅದರಿಂದ ಆ ಲೋಹನ ತೆಕ್ಕೊಳ್ತೀನಿ. ತೆಗೆದ್ರೆ ಆಗ್ಬಿಡ್ತಾ? ಅದರಲ್ಲಿ ಬೇರೆ ಇರುತ್ತೆ, ಕಾರ್ಬನ್ ಇರುತ್ತೆ, ಐರನ್ ಇರುತ್ತೆ, ಅಥವಾ ಅದರಲ್ಲಿ ಬೇರೆ ಬೇರೆ ಒಂದು ಮೆಗ್ನೀಷಿಯಂ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು, ಅಥವಾ ಅದರಲ್ಲಿ ಮಣ್ಣು ಧೂಳು ಎಲ್ಲ ಇರುತ್ತಲ್ವಾ. ಸೊ ಅದನ್ನ ನೀಟಾಗಿ ಪ್ಯೂರಿಫಿಕೇಶನ್ ಮಾಡ್ತೀನಿ. ನೋಡಿ ಕೆಳಗಡೆ ನಿಮ್ಗೆ ಚಿತ್ರದಲ್ಲಿ ಕಾಣಿಸ್ತಿದ್ಯಲ್ಲ, ಹಿಂಗೆ 3 ಸ್ಟೆಪ್ ಅಲ್ಲಿ ಇರುತ್ತೆ. ಒಂದು ಏನ್ ಮಾಡ್ತೀವಿ, ಕಾನ್ಸಂಟ್ರೇಷನ್, ಇನ್ನೊಂದು ಲೋಹಗಳನ್ನ ಹೊರ ತೆಗಿತೀನಿ, ಇನ್ನೊಂದು ಶುದ್ಧೀಕರಣ ಮಾಡ್ತೀನಿ. ಇದು 3 ಏನು ಲೋಹವನ್ನ ಹೊರಗೆ ತೆಗೆಯುವಂತಹ ಮೆಥಡ್ಗಳು. ಓಕೆ, ಕ್ಯಾಲ್ಸಿನೇಷನ್, ದ ಕಾರ್ಬೋನೇಟ್ ಓರ್ಸ್, ಓಕೆ, ಅಂದ್ರೆ ಜಿಂಕ್ ಕಾರ್ಬೋನೇಟ್, ಕ್ಯಾಲ್ಸಿಯಂ ಕಾರ್ಬೋನೇಟ್ ಆರ್ ಚೇಂಜ್ಡ್ ಇಂಟು ಆಕ್ಸೈಡ್ಸ್ by heating strongly in limited air is called calcination. ಏನಾಗೋದಿಲ್ಲ, ಬಿಸಿ ಗಾಳಿಯಲ್ಲಿ ಯಾವುದೇ ಒಂದು ಕಾರ್ಬೋನೇಟ್, ಲೋಹದ ಕಾರ್ಬೋನೇಟ್ ಅನ್ನ ನಾನು ಅದರ ಆಕ್ಸೈಡ್ ಆಗಿ ಕನ್ವರ್ಟ್ ಮಾಡ್ತೀನಿ, ಅದನ್ನ ಕ್ಯಾಲ್ಸಿನೇಷನ್ ಅಂತ ಕರಿತೀನಿ. ಇನ್ನೊಂದಿದೆ ಅಲ್ವಾ ಟರ್ಮ್ ರೋಸ್ಟಿಂಗ್. ರೋಸ್ಟಿಂಗ್ ಅಂದ್ರೆ ವಿದೌಟ್ ಏರ್, ಗಾಳಿಯ ಸಹಾಯವಿಲ್ಲದೆ ಹಂಗೆ ಏನ್ ಮಾಡ್ತೀವಿ ಹೇಳಿ, ನಾವು ಕನ್ವರ್ಟ್ ಮಾಡಿದ್ರೆ ಆಕ್ಸೈಡ್ ಆಗಿ, ಅವಾಗ ಅದನ್ನ ಏನಂತ ಕರಿತೀವಿ, ರೋಸ್ಟಿಂಗ್ ಅಂತ ಕರಿತೀವಿ. ಓಕೆ, ಥರ್ಮಲ್ ರಿಯಾಕ್ಷನ್ ಅಂದ್ರೆ ದಿಸ್ ಈಸ್ ದ ರಿಯಾಕ್ಷನ್ ಇನ್ ವಿಚ್ ಮೆಟಲ್ ಆಕ್ಸೈಡ್ ಇಸ್ ರೆಡ್ಯೂಸ್ಡ್ ಬೈ ಯೂಸಿಂಗ್ ಅಲ್ಯೂಮಿನಿಯಂ ಅಂಡ್ ರೆಡ್ಯೂಸಿಂಗ್ ಏಜೆಂಟ್. ಇಟ್ ಈಸ್ ಜನರಲಿ ಎಕ್ಸೋಥರ್ಮಿಕ್. ಈ ಕ್ರಿಯೆಯ ಮೂಲಕ ಏನ್ ಮಾಡ್ತೀವಿ, ಒಂದು ಅಲ್ಯೂಮಿನಿಯಂ ಅನ್ನ ರೆಡ್ಯೂಸಿಂಗ್ ಏಜೆಂಟ್ ಆಗಿ ಬಳಸ್ಕೊಂಡು ಏನ್ ಮಾಡ್ತೀವಿ, ಐರನ್ ಅನ್ನ ಏನಾಗಿ ಮಾಡ್ತೀವಿ, ಕನ್ವರ್ಟ್ ಮಾಡ್ಕೊಳ್ತೀವಿ. ಓಕೆ, ಐರನ್ ಅನ್ನ ನಾವು ಇದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀವಿ. ಆದ್ರೆ ನಾನು ಹೇಳದ್ನಲ್ಲ ಅವಾಗ, ಹೆಚ್ಚು ಪ್ರತಿಕ್ರಿಯೆ ಇರುವಂತಹ ಐರನ್ನು ಕಡಿಮೆ ಪ್ರತಿಕ್ರಿಯೆ ಇರುವಂತಹ ಅಲ್ಯೂಮಿನಿಯಂ ಅನ್ನ ಏನ್ ಮಾಡುತ್ತೆ, ರೀಪ್ಲೇಸ್ ಮಾಡುತ್ತೆ. ಅದಕ್ಕೆ ರಿಯಾಕ್ಟಿವಿಟಿ ಸೀರೀಸ್ ಅನ್ನ ನೋಡ್ಕೊಳ್ಬೇಕು ಅಂತ ಹೇಳೋದು. ಓಕೆನಾ? ಸೊ ಯೂಸಸ್ ಥರ್ಮಿಟ್ ರಿಯಾಕ್ಷನ್, ಇಟ್ ಈಸ್ ಯೂಸ್ ಟು ರೈಲ್ವೇಸ್ ಟು ಜಾಯಿನ್ ದ ಟ್ರ್ಯಾಕ್. ಓಕೆ, ರೈಲ್ವೆ ಹಳಿಗಳನ್ನ ಸೇರ್ಸೋಕೆ ಇದನ್ನ ಬಳಸ್ತೀವಿ. ಮತ್ತೆ ಯಂತ್ರದ ಬಿಡಿ ಭಾಗಗಳನ್ನ ಸರಿ ಮಾಡಕ್ಕೆ ನಾವು ಈ ಥರ್ಮಿಟ್ ರಿಯಾಕ್ಷನ್ ಅನ್ನ ಯೂಸ್ ಮಾಡ್ತೀವಿ. ಅಂದ್ರೆ ರಿಪ್ಲೇಸ್ಮೆಂಟ್ ಮಾಡುವಂತಹ ರಿಯಾಕ್ಷನ್ ಅನ್ನ ಬಳಸ್ತೀವಿ ನಾವು. ಓಕೆನಾ? ಕರೋಷನ್, ದ ಸ್ಲೋ ಡಿಸ್ಟ್ರಕ್ಷನ್ ಆರ್ ಈಟಿಂಗ್ ಅಪ್ ಆಫ್ ಮೆಟಲ್ ಬೈ ರಿಯಾಕ್ಷನ್ ಆಫ್ ವಾಟರ್, ಮಾಯಿಸ್ಟ್, CO2, H2 ಸಲ್ಫೈಡ್ ವಿತ್ ದ ಮೆಟಲ್ ಈಸ್ ಕಾಲ್ಡ್ ಕರೋಷನ್. ಸವೆತ ಅಥವಾ ಕರೋಷನ್ ಅಂದ್ರೆ ಏನು ಅಂದ್ರೆ, ಯಾವಾಗ ಒಂದು ಲೋಹ ಅಥವಾ ಮೆಟಲ್ ಕಾರ್ಬನ್ ಡೈಆಕ್ಸೈಡ್, H2, ಸಲ್ಫೈಡು ಮತ್ತೆ ಮಾಯಿಶ್ಚರು, ನೀರು, ಇವೆಲ್ಲದರ ಜೊತೆಗೆ ಯಾವಾಗ ರಿಯಾಕ್ಟ್ ಮಾಡಿ ಅವನ್ನ ಏನ್ ಮಾಡುತ್ತೆ ಹೇಳಿ, ಅದರ ಆಕ್ಸೈಡ್ಗಳಾಗಿ ಕನ್ವರ್ಟ್ ಮಾಡಿ ಶೀತಲೀಕರಣ, ಸವೆತ ಉಂಟು ಮಾಡುತ್ತೆ. ಅವಾಗ ಅದನ್ನ ಕರೋಷನ್ ಅಂತ ಕರಿತೀವಿ. ಓಕೆ, ಹೆಂಗೆ ನಾವು ಕರೋಷನ್ ಅನ್ನ ತಪ್ಪಿಸ್ತೀವಿ ಹೇಳಿ? ಆಯಿಲಿಂಗ್, ಗ್ರೀಸಿಂಗ್, ಪೇಂಟಿಂಗ್. ಬೈ ಅಪ್ಲೈಯಿಂಗ್ ಆಯಿಲ್, ಗ್ರೀಸ್, ಪೇಂಟ್ ಸರ್ಫೇಸ್ ಬಿಕೇಮ್ ವಾಟರ್ ಪ್ರೂಫ್ ಅಲ್ವಾ. ನಾವೇನ್ ಮಾಡ್ತೀವಿ ಹೇಳಿ, ಎಲ್ಲ ಕಬ್ಬಿಣದ ರಾಡ್ಗಳಿಗೆ ನಾವು ಪೇಂಟ್ ಹೊಡಿತೀವಿ. ಯಾಕೆ ಹೇಳಿ? ಡೈರೆಕ್ಟ್ ಆಗಿ ಏರ್ ಜೊತೆ ಅದು ಕಾಂಟ್ಯಾಕ್ಟ್ ಅಲ್ಲಿ ಇರಬಾರ್ದು ಅಂತ. ಎಣ್ಣೆ, ಗ್ರೇಸ್ ಅಥವಾ ಬಣ್ಣ ಹಚ್ಚುವುದರ ಮೂಲಕ ಜಲ ನಿರೋಧಕವಾಗುತ್ತದೆ ಅಲ್ವಾ. ಅದರಿಂದ ತುಕ್ಕು ಹಿಡಿಯೋದನ್ನ ತಪ್ಪಿಸ್ತೀವಿ ನಾವು. An iron article is coated with a layer of zinc. ಇದಿವಾಗ ಕಾಮನ್ ಆಗಿದೆ. ವಿಚ್ ಪ್ರಿವೆಂಟ್ಸ್ ದ ಐರನ್ ಟು ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಆಕ್ಸಿಜನ್ ಅಂಡ್ ಮಾಯಿಶ್ಚರ್, ಹೆನ್ಸ್ ರಸ್ಟಿಂಗ್ ಇಸ್ ಪ್ರಿವೆಂಟೆಡ್. ಓಕೆನಾ? ಯಾವಾಗ ನೀವು ಗ್ಯಾಲ್ವನೈಸೇಷನ್ ಮೂಲಕ ಒಂದು ಜಿಂಕ್ ಕೋಟಿಂಗ್ ಅನ್ನ ಅದಕ್ಕೆ ಮಾಡ್ತೀರಾ, ಅವಾಗ ಏನಾಗುತ್ತೆ, ಆ ತೆಳುವಾದ ಒಂದು ಜಿಂಕ್ ಕೋಟಿಂಗು
ಆಕ್ಸಿಜನ್ ಮತ್ತೆ ಮಾಯಿಶ್ಚರ್ ಡೈರೆಕ್ಟ್ ಆಗಿ ಐರನ್ಗೆ ಬರೋದೇ ಇರುವಾಗ ಮಾಡುತ್ತೆ. ಇದ್ರ ಲಾಭ ಏನಂಗಾದ್ರೆ, ಇದರಿಂದಾಗಿ ಅದರ ಶೆಲ್ಫ್ ಲೈಫ್ ಇನ್ಕ್ರೀಸ್ ಆಗುತ್ತೆ, ಕಬ್ಬಿಣ ತುಕ್ಕು ಹಿಡಿಯೋದನ್ನ ತಪ್ಪಿಸ್ಬೋದು. ಇನ್ನ ಎಲೆಕ್ಟ್ರೋಲೈಟ್, ಓಕೆ, ಒಂದು ಎಲೆಕ್ಟ್ರೋಲೈಟ್ ಅನ್ನ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ನೋಡಿ, ಇದು ಕ್ಯಾಥೋಡ್, ಇದು ಆನೋಡ್ ಅಂತ ಕನ್ಸಿಡರ್ ಮಾಡಿ. ಇದೇನಾಗುತ್ತೆ, ಜಿಂಕು ಮೆಟಲ್ ಮೇಲೆ ಏನಾಗುತ್ತೆ, ಕೋಟಿಂಗ್ ಆಗುತ್ತೆ. ಕೋಟಿಂಗ್ ಆಗಿ ಇಟ್ ಈಸ್ ದ ಮೆಥಡ್ ಆಫ್ ಪ್ರೊಟೆಕ್ಟಿಂಗ್ ಸ್ಟೀಲ್ ಅಂಡ್ ಐರನ್ ಫ್ರಾಮ್ ರಸ್ಟಿಂಗ್ ಕೋಟಿಂಗ್ ವಿತ್ ಥಿನ್ ಲೇಯರ್ ಆಫ್ ಜಿಂಕ್. ಜಿಂಕ್ ಕೋಟಿಂಗ್ ಮಾಡಿ ಏನ್ ಮಾಡ್ತಾರೆ, ತೆಳುವಾದ ಪದರದ ಮೂಲಕ ಏನ್ ಮಾಡ್ತೀವಿ ನಾವು, ಆ ರಸ್ಟಿಂಗ್ ಅನ್ನ ತಡಿತೀವಿ. ಓಕೆನಾ. ಅಲಾಯ್, ಅಲಾಯ್ ಅಂದ್ರೆ ಮಿಶ್ರ ಲೋಹಗಳು, ಒಂದು ಲೋಹ ಅಥವಾ ಲೋಹವಲ್ಲದ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಹೋಮೋಜಿನಿಯಸ್ ಮಿಕ್ಸ್ಚರ್, ಏಕರೂಪದ ಮಿಶ್ರಣ ಅಂತ ಕರಿತೀವಿ. ಅಮಾಲ್ಗಮ್ ಅಂದ್ರೆ ಅಲಾಯ್ ಆಫ್ ಮರ್ಕ್ಯುರಿ, ಬ್ರಾಸ್ ಅಂದ್ರೆ ಅಲಾಯ್ ಆಫ್ ಕಾಪರ್ ಮತ್ತೆ ಜಿಂಕ್ ಅಲ್ವಾ. ಬ್ರಾಸು ಅಥವಾ ಸತು ಅಂತ ಕರಿತೀವಿ, ಬ್ರೋನ್ಸು, ಕಾಪರ್ ಮತ್ತೆ ಜಿಂಕು. ಯಾಕೆ ಈ ತರ ಮಾಡ್ತೀವಿ, ಸೋಲ್ಡ್ರಿಂಗ್ ಅಲ್ಲಿ ಬಳಸ್ತೀವಿ ಅಲ್ವಾ. ಯಾಕೆ ತವರ, ಲೆಡ್ ಮತ್ತೆ ಟಿನ್ನು, ಈ ತರ ಯಾಕೆ ನಾವು ಅಲಾಯನ ಮಾಡ್ತೀವಿ ಹೇಳಿ. ಯಾವಾಗ ಇವನ್ನ ನಾವು ಒಂದು ಎರಡು ಹೋಮೋಜಿನಿಯಸ್ ಏಕರೂಪದ ಮೆಟಲ್ ಮತ್ತೆ ನಾನ್ ಮೆಟಲ್ ಮಿಕ್ಸ್ಚರ್ ಅನ್ನ ಮಾಡ್ತೀವೋ, ಅವಾಗ ಅದಕ್ಕೆ ಸ್ಪೆಷಲ್ ಆಗಿ ಏನಾಗುತ್ತೆ ಹೇಳಿ, ತುಂಬಾ ಗಟ್ಟಿ ಆಗುತ್ತೆ, ಅದು ಹಾರ್ಡ್ ಆಗುತ್ತೆ. ಹಾರ್ಡ್ ಆಗಿ ಅದರ ಶೆಲ್ಫ್ ಲೈಫ್ ಏನಾಗುತ್ತೆ ಹೇಳಿ, ಇನ್ಕ್ರೀಸ್ ಆಗುತ್ತೆ. ಅದರ ಬೇರೆ ಬೇರೆ ಯೂಸ್, ಈಗ ಹಿತ್ತಾಳೆ ಇರ್ಬೋದು, ಪಾತ್ರೆಗಳ ತಯಾರಿಕೆಯಲ್ಲಿ ಬಳಸ್ತೀರಿ. ತವರ, ತಾಮ್ರ ತವರ ಮತ್ತೆ ಸತು, ಇವೆಲ್ಲ ಏನು ಮಿಶ್ರ ಲೋಹಗಳ ಬೆಸಿಗೆಯಲ್ಲಿ ಬಳಸ್ತೀವಿ. ಈ ತರ ಏನ್ ಮಾಡ್ತೀವಿ, ಇವುಗಳ ಶೆಲ್ಫ್ ಲೈಫ್ ಅಂದ್ರೆ ರೆಗ್ಯುಲರ್ ಆಗಿ ಅದು ಏನೋ ಒಂದು ಮೆಟಲ್ ಇದೆಯಲ್ಲ, ಅದು ಎಷ್ಟು ವರ್ಷ ಬಾಳಿಕೆಗೆ ಬರ್ಬೇಕಿತ್ತು ಅದಕ್ಕಿಂತ ಜಾಸ್ತಿ ಬರೋಕೆ ಈ ಅಲಾಯ್ಗಳು ಹೆಲ್ಪ್ ಮಾಡ್ತವೆ. ಓಕೆ. ರಿಫೈನಿಂಗ್ ಅಂದ್ರೆ ಏನ್ ಮಾಡ್ತೀವಿ ಅಂದ್ರೆ, iron and aluminum will displace hydrogen from dilute acids because they are more reactive. ಆ ಮೆಟಲ್ ರಿಯಾಕ್ಟಿವ್ ಸೀರೀಸ್ ಅಲ್ಲಿ ನೋಡಿದ್ವಿ ಅಲ್ವಾ. ಸೊ ಇಲ್ಲಿ ಏನ್ ಮಾಡುತ್ತೆ, ಮರ್ಕ್ಯುರಿ ಅಂಡ್ ಕಾಪರ್ ಕೆನಾಟ್ ಡಿಸ್ಪ್ಲೇಸ್ ಹೈಡ್ರೋಜನ್ ಬಿಕಾಸ್ ದೇ ಆರ್ ಲೆಸ್ ರಿಯಾಕ್ಟಿವ್. ಓಕೆ. ಸೊ ಯಾಕೆ ಇನ್ ದ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಫ್ ಮೆಟಲ್ ಯಾವುದನ್ನ ತಗೊಳ್ತೀರಾ ನೀವು ಹೇಳಿ, ಯಾವುದು ಹೆಚ್ಚು ರಿಯಾಕ್ಟಿವ್ ಇರುತ್ತೋ ಅದನ್ನ ನೀವೇನ್ ಮಾಡ್ತೀರಾ, ಹೆಚ್ಚು ರಿಯಾಕ್ಟಿವ್ ಇರುವಂತಹ ಎಲಿಮೆಂಟ್ ಗಳನ್ನ ನೀವು ಬಳಸ್ತೀರಾ. ಯಾಕೆಂದ್ರೆ ಅದು ಸ್ಥಳಾಂತರ ಮಾಡುತ್ತೆ, ಕಡಿಮೆ ಇರೋದು ಸ್ಥಳಾಂತರ ಮಾಡೋದಿಲ್ಲ. ಓಕೆನಾ. ಸೊ ನೋಡಿ, ಇಲ್ಲಿ ಆನೋಡ್ ಅಲ್ಲಿ ಇಂಪ್ಯೂರ್ ಮೆಥಡ್ ಇರುತ್ತೆ, ಇಲ್ಲಿ ಪ್ಯೂರ್ ಕಾಪರ್ ಇರುತ್ತೆ. ಈಗ ಕಾಪರ್ ಅಂತ ಕನ್ಸಿಡರ್ ಮಾಡಿ, ಸಿಯು ಅಂತ ಏನ್ ಮಾಡುತ್ತೆ ಹೇಳಿ, ಈ ತರ ಒಂದು ಬೈಂಡಿಂಗ್ ಪ್ಲೇಟಿಂಗ್ ಅಂತ ಹೇಳ್ತೀವಿ, ಎಲೆಕ್ಟ್ರೋ ಪ್ಲೇಟಿಂಗ್ ಮೆಥಡ್ ಅಂತ. ಏನ್ ಮಾಡುತ್ತೆ, ಈ ಆನೋಡ್ ಕರಗ್ತಾ ಬರುತ್ತೆ, ಕ್ಯಾಥೋಡ್ ಮೇಲೆ ಏನಾಗುತ್ತೆ, ಡೆಪಾಸಿಟ್ ಆಗ್ತಾ ಬರುತ್ತೆ. ಓಕೆನಾ. ಸೊ ಈ ಆನೋಡ್ ಮಡ್ ಅಂತ ಕರಿತೀವಿ, ಅಂದ್ರೆ ಅದರಲ್ಲಿ ಇರುವ ಇಂಪ್ಯೂರಿಟಿ ಹಾಗೆ ಉಳಿಯುತ್ತೆ. ಹೀಗೆ ಬಂದಂತಹ ಈ ತರದಲ್ಲಿ ಎಕ್ಸ್ಟ್ರಾಕ್ಷನ್ ಮಾಡಿದಂತಹ ಅದು 99.9% ಏನಿರುತ್ತೆ, ಪ್ಯೂರಿಟಿ ಇರುತ್ತೆ. ಓಕೆ. ಇನ್ನೇನು ಎಲೆಕ್ಟ್ರೋಲೈಟ್ ರಿಫೈನಿಂಗ್ ಮೆಟಲ್ ಎಂ, impure metal is connected to anode, pure metal sheet is connected to cathode. ಓಕೆ. ಇಂಪ್ಯೂರ್ ಮೆಟಲ್ ಎಂ, ಕ್ಯಾಥೋಡ್ ಅಲ್ಲಿ ಥಿನ್ ಸ್ಟ್ರಿಪ್ ಇರುತ್ತೆ. ಅಂದ್ರೆ ಈಗ ನಾನೊಂದು ಇಲ್ಲೊಂದು ಸ್ಪೂನ್ ಇಟ್ಟೆ ಸಿಲ್ವರ್ದು ಅಂತ ಅಂದ್ಕೊಳ್ಳಿ, ಏನ್ ಮಾಡ್ತೀನಿ, ಈ ಕಾಪರ್ ಸಿಲ್ವರ್ ಏನಾಗುತ್ತೆ, ಇಲ್ಲಿ ಬಂದು ಸ್ಪೂನ್ ಮೇಲೆ ಕೋಟಿಂಗ್ ಆಗ್ಬೇಕು. ಆ ತರ ನನ್ಗೇನಾಗುತ್ತೆ, ಎಲೆಕ್ಟ್ರೋಪ್ಲೇಟಿಂಗ್ ಆಗುತ್ತೆ. ಓಕೆನಾ. ಸೊ ತೆಳುವಾದ ಹಾಳೆ ಇರುತ್ತೆ. ಯಾವಾಗ ಆನೋಡ್ ಇಂದ ಬರುವಂತಹ ಏನ್ ಮಾಡ್ತೀವಿ ಹೇಳಿ, ಒಂದು ಧನಾತ್ಮಕ ಒಂದು ಧನ ವಿದ್ಯುದಾವೇಶ ಇರುತ್ತಲ್ಲ, ಅದು ಒಂದ್ ಮೇಲೆ ಡೆಪಾಸಿಟ್ ಆಗ್ತಾ ಬರುತ್ತೆ. ಓಕೆ. ಸೊ ಹಿಂಗೇನಾಗುತ್ತೆ, ಒಂದು ಮೆಟಲ್ಗಳು ಮತ್ತೆ ನಾನ್ ಮೆಟಲ್ಗಳು ಕೆಲವೊಂದು ಗುಣಲಕ್ಷಣವನ್ನ ತೋರಿಸುತ್ತೆ. ನಾವು ಮೆಟಲ್ ಮತ್ತೆ ನಾನ್ ಮೆಟಲ್ಗಳ ಭೌತಿಕ ಗುಣಲಕ್ಷಣ, ರಾಸಾಯನಿಕ ಗುಣಲಕ್ಷಣ, ಹೇಗೆ ಸ್ಟಡಿ ಮಾಡಬೇಕು ಮೆಟಲ್ ಮತ್ತೆ ನಾನ್ ಮೆಟಲ್ ಅನ್ನ, ಇವೆಲ್ಲದನ್ನ ಈ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡಿದ್ವಿ. ಮುಂದಿನ ತರಗತಿಯಲ್ಲಿ ನಾವೇನ್ ಮಾಡ್ತೀವಿ, ಇದರ ಮೇಲೆ MCQs ಅನ್ನ ಬಿಡಿಸ್ತಾ ಹೋಗ್ತೀವಿ. ಓಕೆ. ಸೊ ಇವೆಲ್ಲ ಏನಾಗಿತ್ತು ಹೇಳಿ, ಮೆಟಲ್ ಮತ್ತೆ ನಾನ್ ಮೆಟಲಿನ ಗುಣಲಕ್ಷಣಗಳಾಗಿದ್ದಾವೆ. ಥ್ಯಾಂಕ್ ಯು.